ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಪುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಕರ್ಮಗಳ ಸಿದ್ಧಾಂತಗಳಲ್ಲಿನ ಅನೇಕ ಸಾಧನೆಗಳನ್ನು ತಿಳಿಸಿಕೊಟ್ಟು ಪ್ರಕೃತಿ ಅತೀತನಾಗಲಿಕ್ಕೆ ಪ್ರಕೃತಿ ತತ್ವಳಾದ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಆತ ಪಾತ್ರನಾಗಲಿಕ್ಕೆ 18 ಅಂಶಗಳನ್ನು ಆತ ಕಡ್ಡಾಯವಾಗಿ ಸಮಾಸೇನೈವ ಅಂತ ಹೇಳಿದ್ರಿಂದ ಶ್ರೀಕೃಷ್ಣ ನಾನು ಸಂಗ್ರಹ ಮಾಡಿ ತಿಳಿಸ್ತೇನೆ ಹೇಳಿದ್ರಿಂದ ಸಂಗ್ರಹದಲ್ಲಿ ಬಿಡಲಿಕ್ಕಿಲ್ಲ, ವಿಸ್ತಾರದಲ್ಲಿ ಕಡಿಮೆ ಮಾಡಲಿಕ್ಕಿರುತ್ತೆ, ಸಂಕ್ಷೇಪ ಮಾಡಿದ ನಂತರ ಇಷ್ಟಂತೂ ಮಾಡಲೇಬೇಕು ಅಂತ ನಿಯಮ. ಇದು ಸಮಾಸದ ಸಂಗ್ರಹ ಮಾಡಿದ್ದರ ಒಟ್ಟು ಅಭಿಪ್ರಾಯ. ಹಾಗೆ ಬಿಡಲಾರದ ಸಂಗತಿಗಳು ಇಲ್ಲಿವೆ, ಅಳವಡಿಕೆ ಎಷ್ಟು ಸಾಧ್ಯ ಇದೆ ಅಂತ ಸೇರಿಸಬಹುದು, ಕಳೆಯುವಂತಿಲ್ಲ. ಅದರಿಂದ 18 ಗೀತೆಗೆ ಸಂಬಂಧಪಟ್ಟ ಸಂಖ್ಯೆಯಾಗಿ 18 ಅಂಶಗಳನ್ನು ಕೃಷ್ಣ ಮಹಾಲಕ್ಷ್ಮಿಯ ಚಿಂತನೆಗಾಗಿ ಅವಳ ಅನುಗ್ರಹಕ್ಕಾಗಿ ಕೊಟ್ಟಿದ್ದಾನೆ. ಮುಂದಕ್ಕೆ ಲಕ್ಷ್ಮಿಯನ್ನು ಪಡೆದವನು, ಅವಳ ಅನುಗ್ರಹಕ್ಕೆ ಪಾತ್ರನಾದವನು, ಪ್ರಕೃತಿ ಬಂಧನದಿಂದ ಬಿಡುಗಡೆಗೆ ಯೋಗ್ಯನೆನಿಸಿಕೊಂಡವನು ಹೇಗಿರುತ್ತಾನೆ, ಏನು ಮಾಡಬೇಕಾಗತ್ತೆ, ಎಲ್ಲಿಗೆ ಅವನ ಪಯಣ, ನನ್ನೆಡೆಗೆ ಹೇಗೆ ಬರ್ತಾನೆ ಎನ್ನುವುದನ್ನು ಒಂದು ಕಡೆಯಿಂದ ಪ್ರಕೃತಿಯನ್ನು ಬಹಳ ದೊಡ್ಡದಾಗಿ ತೋರಿಸಿಕೊಟ್ಟ ಕೃಷ್ಣ ತಾನದರ ನಂತರದಲ್ಲಿ ಆ ಕರ್ಮದ ಫಲವನ್ನು ಕೊಡುವಲ್ಲಿ, ಬಿಡುಗಡೆಯನ್ನು ನೀಡುವಲ್ಲಿ ಮೋಕ್ಷಪ್ರದನಾಗಿದ್ದೇನೆ ಅಂತ ಹೇಳುತ್ತಾನೆ. ಅದು ನೇರ ಆಗಲಿಲ್ಲ, ಇನ್ನೂ ಇದೆ ಹಂತಗಳು. ಅದಕ್ಕೋಸ್ಕರ ಬ್ರಹ್ಮಭೂತಃ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಮದ್ಭಕ್ತಿಂ ಅಂತಾನೆ ಕೃಷ್ಣ, ನನ್ನ ಭಕ್ತಿಯನ್ನು ಪಡೆಯುತ್ತಾನೆ ಅಂತ. ಬ್ರಹ್ಮಭೂತಃ ಮಹಾಲಕ್ಷ್ಮಿಯಲ್ಲಿ ಅನುಗ್ರಹಕ್ಕೆ ಪಾತ್ರನಾಗಿ ಬಂದವನು ಹೇಗಿರುತ್ತಾನೆ ಕೇಳಿದರೆ ಪ್ರಸನ್ನಾತ್ಮ, ಪ್ರಸನ್ನನಾಗಿರುತ್ತಾನೆ ಅಂತ. ಎಲ್ಲ ಅರ್ಥ ಹಾಗೇ ಸಾಮಾನ್ಯ. ಪ್ರಸಾದ ಅಂದರೆ ಸೌಮ್ಯತ್ವ, ಖುಷಿಯಾಗಿರುವುದು, ಒಂದೆಡೆ ನೆಲೆ ನಿಲ್ಲುವುದು. ಆಡುಭಾಷೆಯಲ್ಲಿಯೋ ಅರಿವಿಗೆ ಬರುವಂತೆ ಹೇಳೋದಾದರೆ ಟೆನ್ಷನ್ಲೆಸ್ ಆಗಿ ಅಂತ, ಏನಿಲ್ಲ, ಯಾವುದೇ ರೀತಿಯಾದ ಅಂದರೆ ಅವನು ಮನುಷ್ಯನೇ ಅಲ್ಲ ಅನಿಸಿಕೊಳ್ಳುವ ಮಟ್ಟಿಗೆ. ವಾಸ್ತವವಾಗಿ ಮನುಷ್ಯ ಅಂದ ತಕ್ಷಣ ಏನೋ ಒಂದು ಸಮಸ್ಯೆಯಲ್ಲಿ ಆತ ಇರುತ್ತಾನೆ, ಇರಗೊಡ್ತಾರೆ. ಅದು ಯಾವುದು ಇಲ್ಲದಂತೆ ಇರುವ ಒಂದು ಪರಿಸ್ಥಿತಿಗೆ ಆತ ಬರ್ತಾನೆ ಅಂದರೆ ಪ್ರಕೃತಿಯನ್ನು ಮೀರುವ ಒಂದು ಬಗೆ ಅವನಲ್ಲಿ ಮೂಡಿದೆ ಅಂತ ಗೊತ್ತಾಗುತ್ತೆ. ಕೃಷ್ಣ ಅದಕ್ಕೋಸ್ಕರ ಅಂತಹ ಶಬ್ದಗಳನ್ನು ಬಳಸ್ತಾನೆ. ಆದರೆ ಪರಮೋಚ್ಚವಾದ ಅರ್ಥ ಬಹಳ ಸುಂದರವಾಗಿದೆ. ಬ್ರಹ್ಮಭೂತಃ ಪ್ರಸನ್ನಾತ್ಮ ಅಂತ. ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರನಾದರೆ ಅವನು ಆತ್ಮತತ್ವಕ್ಕೆ, ಭಗವಂತನೆಡೆಗೆ ಅವನು ಹೋಗಲು ಸರಿಯಾಗಿದ್ದಾನೆ ಅಂತ ಅರ್ಥ. ಆತ್ಮ ತಸ್ಯ ಪ್ರಸನ್ನ ಅಂತ ಅರ್ಥ. ಪ್ರಸನ್ನ ಆತ್ಮ ಯಸ್ಯ ಅಂತ ಅರ್ಥ ಸಮಾಸ ಮಾಡುವುದಾದರೆ. ಯಾರಿಗೆ ಪರಮಾತ್ಮನು ಪ್ರಸನ್ನನಾಗಿದ್ದಾನೋ ಅವನು ಬ್ರಹ್ಮಭೂತಃ. ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರನಾದವನು ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ ಅಂತ ಅರ್ಥ. ಇದು ಕೃಷ್ಣ ಹೇಳುತ್ತಾನೆ. ಆದರೆ ಪಕ್ಕನೆ ನೋಡುವಾಗ ಗೊತ್ತಾಗುವುದಿಲ್ಲ. ಆತ್ಮ ಅಂದರೆ ಜೀವ ಅಂತ ಅರ್ಥ ಮಾಡಿಕೊಂಡು ಪ್ರಸನ್ನನಾದ ಆತ್ಮನು ಅಂತ ಕರ್ಮಧಾರಯವನ್ನೇ ಹೆಚ್ಚು ಮಾಡುತ್ತಾರೆ. ಆದರೆ ನಾನು ಬಹುವ್ರೀಹಿಯಲ್ಲಿ ಹೆಚ್ಚು ಒತ್ತು ಕೊಟ್ಟಿದ್ದೇನೆ. ಅದರಲ್ಲಿ ತುಂಬ ಇದೆ ಅರ್ಥಗಳು ಹಂತ ಹಂತದಲ್ಲಿ. ಅದು ಮುಖ್ಯ ಅರ್ಥ ಅಂದರೆ ಭಗವಂತನಿಗೆ ಪ್ರಿಯನಾಗಲು, ಅವನು ಭಗವಂತನಿಗೆ ಪ್ರಿಯನಾಗಬೇಕಾದರೆ ಮೊದಲು ಅವನ ದೇಹ ಪ್ರಿಯ ಆಗಬೇಕು ದೇವರಿಗೆ. ಪ್ರತಿಬಿಂಬ ಜೀವ, ಅವನಿಗೆ ಪ್ರತಿಬಿಂಬಕ್ಕೆ ಕಾರಣವಾದಂತಹ ಉಪಾಧಿಗಳು. ಅದಕ್ಕೆ ಮೊದಲು ಹೇಳುವಾಗ ಬುದ್ಧಿಯ ವಿಶುದ್ಧಯ ಯುಕ್ತ ಅಂತ ಹೇಳಿಕೊಂಡು ಧೃತ್ಯಾತ್ಮಾನಂ ನಿಯಮ್ಯ ಚ ಅಂತ ಹೇಳುತ್ತಾ ದೇಹದ ಬಗ್ಗೆ, ಮನಸ್ಸಿನ ಬಗ್ಗೆ,
ಅನೇಕ ಶಬ್ದಗಳನ್ನು ಕೃಷ್ಣ ಹಾಕಿದ್ದ. ಹಾಗಾಗಿ ಇಲ್ಲಿ ಪ್ರಸನ್ನಾತ್ಮ ಎನ್ನುವುದು ಆ ಮೆಟ್ಟಳುಗಳನ್ನು ಉಪಯೋಗಿಸಿಕೊಂಡು ಬಂದವನು ಅಂತ ಗೊತ್ತಾಗಲಿಕ್ಕೆ ಆತ್ಮ ಅಂದರೆ ದೇಹ. ಆತ್ಮ ಅಪಿ ಮಧ್ಯದೇಹಸ್ಯ ಸರ್ವದೇಹೋಪಿ ವಾ ಭವೇತ್ ಅಂತ ಆತ್ಮಶಬ್ದವನ್ನು ದೇಹಕ್ಕೆ ಪ್ರಯೋಗ ಮಾಡುತ್ತಾರೆ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಆಚಾರ್ಯರು ಕೋಶದ ಮೂಲಕ. ಅದು ಕೊಟ್ಟದ್ದರಿಂದಲೇ ನಮಗೆ ಖುಷಿಯಾಗುವುದು ಆತ್ಮಹತ್ಯೆ ಅಂತ ಹೇಳಲಿಕ್ಕೆ. ಇಲ್ಲಾದರೆ ಆತ್ಮಹತ್ಯೆ ಆಗುವುದೇ ಇಲ್ಲ. ಎಂತ ಮಾಡಿದರು? ಆತ್ಮ ಅಂದರೆ ಜೀವ ತಾನೇ. ಪರಮಾತ್ಮ ಅಂದರೆ ಬಿಡಿ, ಅದನ್ನು ಕೊಲ್ಲಿಕ್ಕೆ ಬರುವುದಿಲ್ಲ. ನಾಯಂ ಹಂತಿನ ಹನ್ಯತೆ. ಜೀವವೂ ಹಾಗೆ, ಅದನ್ನು ಕೊಲ್ಲಿಕ್ಕಾಗುವುದಿಲ್ಲ ಉಂಟು. ಆತ್ಮಹತ್ಯೆ ಎನ್ನುವುದು ಶುದ್ಧ ತಪ್ಪು ಶಬ್ದ. ಹಾಗಾದರೆ ಜೀವನನ್ನು ಕೊಲ್ಲಿಕ್ಕಾಗುವುದಿಲ್ಲ. ಏನು ಮಾಡಿದರು? ನಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಹಂತಿನ ಹನ್ಯತೆ ಉಭೌತವು ನವಿಜಾನೀತಃ. ಕೊಂದೇ ಹೇಳುವವನು ಕೊಂದ ಅಂತ ಹೇಳುವವನು ಇಬ್ಬರೂ ಸರಿಯಿಲ್ಲದವರು ಅಂತ ಹೇಳಿ ಆಗಿದೆ. ಅದನ್ನ ಜೀವ ನಿತ್ಯ ಸರ್ವಗತ ಸ್ಥಾಣು ರಚಲೋಯಂ ಸನಾತನಃ ಅಂತ ನಿತ್ಯ ಇರುವವನು ಭಗವಂತನ ಪ್ರತಿಬಿಂಬನಾಗಿ, ಅವನಿಗೆ ನಾಶವೇ ಇಲ್ಲ, ಸ್ವರೂಪತಃ ನಾಶ ಮಾಡಲಿಕ್ಕೆ ಬರುವುದಿಲ್ಲ ಜೀವನನ್ನು. ಅದನ್ನು ಆತ್ಮಹತ್ಯೆ ಎನ್ನುವ ಶಬ್ದ ಕೊಡುವುದೇ ಇಲ್ಲ. ಆದರೆ ಚಾಲ್ತಿಯಲ್ಲಿ ಅದೇ ಇರುವುದು. ಆತ್ಮಹತ್ಯೆ ಮಾಡಿಕೊಂಡ್ರು, ಆತ್ಮಹತ್ಯೆ ಯತ್ನ ಹೇಳಿಕೊಂಡು. ಯಾರು ದೇಹವನ್ನು ನಾಶ ಮಾಡಿಕೊಳ್ಳಲು ಅಂತ ಶಬ್ದ ಹೇಳುವುದೇ ಇಲ್ಲ. ದೇಹ ಹತ್ಯೆಗೆ ಹೊರಟರು, ಅದು ಅರ್ಥವೇ ಆಗುವುದಿಲ್ಲ ಜನಕ್ಕೆ. ಹಾಗೆ ಹೇಳಿದರೆ ದೇಹ ತೊರೆಯಲು ಪ್ರಯತ್ನಿಸಿದರೂ ಗೊತ್ತಾಗೋದಿಲ್ಲ ಯಾರು ಅಂತ ಕೇಳುತ್ತೇವೆ ಮತ್ತೆ ಪುನಃ. ಯಾಕೆ ಜೀವನನ್ನು ದೇಹದಿಂದ ಪ್ರತ್ಯೇಕಗೊಳಿಸುವುದೇ ನಮಗೆ ಅರ್ಥ ಆಗುವುದಿಲ್ಲ. ಹನುಮಂತರಾಯರು ದೇಹವನ್ನು ಬಿಡಲು ಪ್ರಯತ್ನಿಸಿದರು ಹೇಳಿದರೆ ಯಾರು ಹನುಮಂತರಾಯರು? ನಮಗೆ ಗೊತ್ತಿರುವುದು ದೇಹ ಹೊತ್ತವರೇ, ಜೀವನಿಗೆ ಹೆಸರಿಲ್ಲ. ಆದ್ದರಿಂದ ಅರ್ಥವೇ ಆಗುವುದಿಲ್ಲ. ಅದರಿಂದ ಆತ್ಮಶಬ್ದಕ್ಕೆ ದೇಹ ಎನ್ನುವ ಅರ್ಥ ಬಹಳ ಸ್ಪಷ್ಟವಾಗಿದೆ. ಉದ್ದರೆಯದಾತ್ಮನಾತ್ಮಾನಂ ಎನ್ನುವಲ್ಲೆಲ್ಲ ದೇಹಕ್ಕೂ ಅರ್ಥ ಆಗುವಂತೆ ಆತ್ಮಶಬ್ದದ ಪ್ರಯೋಗ ಕೃಷ್ಣನಿಂದ ನಡೆದಿದೆ. ಹಾಗಾಗಿ ಆತ್ಮಶಬ್ದ ಇಲ್ಲಿಯೂ ಸಹ ಸುಂದರವಾಗಿ ಒಮ್ಮೆ ಬರ್ತದೆ. ಪ್ರಸನ್ನಾತ್ಮ ಅಂತ, ಬ್ರಹ್ಮಭೂತಃ ಪ್ರಸನ್ನಾತ್ಮ. ಅವನ ದೇಹ ನಿರ್ಮಲವಾಗಿದೆ, ಸುಂದರವಾಗಿದೆ, ಚೆನ್ನಾಗಿದೆ. ಅದಕ್ಕೆ ಪ್ರಸನ್ನತೆ ಇದೆ, ಪ್ರಸಾದ ಅದು ಪಡೆದಿದೆ, ಸಂತೋಷದಿಂದ ತುಂಬಿದೆ ಅಂತ. ದೇಹದಲ್ಲಿ ಯಾವುದೇ ರೀತಿಯಾದ ನೋವು ನಲಿವುಗಳಿಗೆ ಆಸ್ಪದ ಕೊಡುವಂತೆ ಇಲ್ಲ. ದೇಹ ಆ ರೀತಿಯಾಗಿ ಹಿಗ್ಗುವುದು ಬಗ್ಗುವುದು ಮಾಡ್ತಾ ಇಲ್ಲ. ಅದಕ್ಕೂ ಕಾರಣ, ದೇಹ ನೆಮ್ಮದಿಯಾಗಿರಲಿಕ್ಕೂ ಕಾರಣ ಮನಸ್ಸು. ಅದನ್ನ ಆತ್ಮ. ಮನಸ್ಸಿನಲ್ಲಿ ಕಿರಿಕಿರಿ ಇಲ್ಲ, ಮನಸ್ಸು ಪ್ರಕೃತಿಯಲ್ಲಿ ಹಚ್ಚಿಕೊಳ್ಳಿಲ್ಲ. ಪ್ರಸೀದ ಪ್ರಸಾದ ಇರುವುದು. ಮನಸ್ಸು ಸುಂದರವಾಗಿದೆ, ನೆಮ್ಮದಿಯಿಂದ ಇದೆ. ಅದಕ್ಕೆ ಕಾರಣ, ದೇಹ ನೆಮ್ಮದಿಯಾಗಲಿಕ್ಕೆ ಕಾರಣ ಮನಸ್ಸು, ಮನಸ್ಸು ನೆಮ್ಮದಿಯಾಗಲಿಕ್ಕೆ ಕಾರಣ ಜೀವ. ಜೀವ ಚೆನ್ನಾಗಿದ್ದಾನೆ. ಜೀವನು ಚೆನ್ನಾಗಿರಲಿಕ್ಕೆ ಕಾರಣ ಅವನು ದೇವರಡಿಗೆ ಬದ್ಧನಿದ್ದಾನೆ. ಆತ್ಮ ಪ್ರಸನ್ನ. ಆತ್ಮ ಅಂದರೆ ಜೀವ, ಅದು ಪರೇ ಸನ್ನ. ಪ್ರ ಅಂದರೆ ಪರಮಾತ್ಮ. ಭಗವಂತನಲ್ಲಿ ಅದು ಸೇರಿದೆ, ಭಗವಂತನ ಎಚ್ಚರವನ್ನು ಅದು ಪಡೆದಿದೆ. ಜೀವನಿಗೆ ದೇವರ ದರ್ಶನದಲ್ಲಿ ಸಂತೋಷ ಆಗಿದೆ, ಅದು ಮನಸ್ಸಿಗೆ ಬಂದಿದೆ, ಅದು ದೇಹಕ್ಕೆ ಒಗ್ಗಿದೆ. ಹಾಗಾಗಿ ಒಂದಕ್ಕೊಂದು ಸಮನ್ವಯ ಆಯಿತು. ದೇಹ ಚೆನ್ನಾಗಿರಬೇಕಾದ್ರೆ ಮನಸ್ಸು ಚೆನ್ನಾಗಿರಬೇಕು, ಮನಸ್ಸು ಜೀವನ ಅಂಕೆಯಲ್ಲಿ ಇರಬೇಕು, ಜೀವ ಭಗವಂತನಿಗೆ ಸಂಬಂಧಪಟ್ಟಂತೆ ಎಚ್ಚರವನ್ನು ಪಡೆದಿರಬೇಕು. ಇಷ್ಟು ಶಬ್ದಗಳನ್ನು ಒಟ್ಟು ಕೃಷ್ಣ ಹೇಳುತ್ತಾ ಇದ್ದಾನೆ. ಇದು ಪ್ರಕೃತಿ ಮಾತೆಯಿಂದ ಲಬ್ಧವಾದ ಕೊಡುಗೆ ಅಂತಾನೆ ಕೊನೆ. ಎಲ್ಲಿಂದ ಬಂತು ಅಂತ. ನಾವು ಪ್ರಸನ್ನ ಶಬ್ದವನ್ನು ಹೆಚ್ಚಾಗಿ ಬಳಸ್ತೇವೆ, ಅದು ಬಳಸ್ತಾನೇ ಇರ್ತದೆ. ಎಲ್ಲ ಆಹ್ವಾನ ಪತ್ರಿಕೆಯಲ್ಲೂ ಬಿದ್ದೇ ಬೀಳ್ತದೆ. ಬೆಳಿಗ್ಗೆ ಮೇಲಕ್ಕೆ ಕುಲದೇವತಾ ಪ್ರಸನ್ನ ಅಂತ ಹಾಕಿಬಿಡ್ತಾನೆ. ಅದು ಪ್ರಸನ್ನ ಆಗುವುದಿಲ್ಲ. ಪುಲ್ಲಿಂಗ ಶಬ್ದದಲ್ಲಿ ಹಾಕಬೇಕಾದ್ರೆ ಕುಲದೇವ ಅಂತ ಹಾಕಬೇಕು ಒಂದು, ಅದಾಗುವುದು. ನಮ್ಮದು ಕುಲದೇವತೆ ಹೇಳಿಯೇ ನಾಲಿಗೆ ತಿರುಚಿದ್ರಿಂದ ಹಾಗಾದರೆ ಪ್ರಸನ್ನ ಹಾಕಬೇಕು. ಕುಲದೇವತಾ ಪ್ರಸನ್ನ ಅಂತ ಮೊದಲಿಗೆ ಗೊತ್ತಿಲ್ಲದನ್ನೇ ಬಳಸ್ತೇವೆ, ತಪ್ಪಿನಿಂದಲೇ ಶುರು ಮಾಡುತ್ತೆ. ಸಂಸ್ಕೃತದ ಲಿಪಿಯಲ್ಲಿ ಅಂತೂ ಮೂಡುವುದೇ ಇಲ್ಲ ನಮ್ಮದು ಯಾವುದೇ ಪತ್ರಿಕೆ. ಆದರೂ ಸಂಸ್ಕೃತ ಶಬ್ದಗಳನ್ನು ಬಳಸುವ ಯೋಚನೆಯಲ್ಲಿಯೂ ಅದರ ಒಳ್ಳೆಯತನವನ್ನು, ಸ್ಪಷ್ಟತೆಯನ್ನು, ಸಾಧುತನವನ್ನು ನಾವು ಇಷ್ಟಪಡುವುದಿಲ್ಲ. ಪರವಾಗಿಲ್ಲ, ಯಾರು ನೋಡ್ತಾರೆ ಹೇಳ್ತೇವೆ, ನಾವೇ ನೋಡದವರು ಅಂತೇಳಿ ಯಾರು ನೋಡುವುದಿಲ್ಲ ಹೇಳಿ ತಪ್ಪನ್ನೇ ಹಾಕಿಬಿಡ್ತೇವೆ. ಕುಲದೇವತಾ ಆದರೆ ಅದು ಪ್ರಸನ್ನ, ಅದು ಸ್ತ್ರೀಲಿಂಗ ಆದರೆ ಹಾಗೆ ಕ್ರಮವೇ ಆಗಿ ಅದರಿಂದೇನು ತೊಂದರೆ ಆಗುವುದಿಲ್ಲ. ಪ್ರಸನ್ನ ಅಂತ
ದೀರ್ಘಾಕಾರದಲ್ಲಿ ಹಾಕಿದ್ರಿಂದ ತಪ್ಪಿಲ್ಲ, ಅದು ಸರಿ. ಅದರಿಂದ ವಿಸರ್ಗ ಹಾಕುವುದೇ ತಪ್ಪು. ಇಲ್ಲಿ ಪ್ರಸನ್ನ ಆತ್ಮ ಅಂತ, ಆತ್ಮ ಅಂದರೆ ದೇವರು ಪುಲ್ಲಿಂಗದಲ್ಲಿ ಇದೆ. ಅದರಿಂದ ಭಗವಂತ ಪ್ರಸನ್ನನಿದ್ದಾನೆ. ಭಗವಂತನ ಪ್ರಸನ್ನತೆಗೆ ಆತ ಬದ್ಧನಾಗಿದ್ದಾನೆ. ಜೀವ ದೇವರೆಡೆಗೆ ಸಾಗಲು ತಯಾರಾಗಿದ್ದಾನೆ. ತನ್ನ ಮನಸ್ಸನ್ನು ದುಡಿಸಿಕೊಂಡಿದ್ದಾನೆ, ದೇಹವನ್ನು ದಂಡಿಸಿಕೊಂಡಿದ್ದಾನೆ. ಬ್ರಾಹ್ಮಣಸ್ಯತು ದೇಹೋಯಂ ಕ್ಷುದ್ರ ಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸ್ಸೇಚ್ಛೇಹ ಪ್ರೇತ್ಯ ಅನಂತ ಸುಖಾಯ ಚ ಅಂತ ಅನೇಕ ಮೊಜಲುಗಳನ್ನು ಒಟ್ಟಿಗೆ ಹೇಳಿದ ಕ್ರಮ ಅದು. ಭಗವಂತನೆಡೆಗೆ ಸಾಗಲು ವೈಭವಕ್ಕೋಸ್ಕರ ಮೀಸಲಿಟ್ಟ ದೇಹ ಅಲ್ಲ ಇದು. ಬಯಕೆಗಳ ಗೂಡಾಗಬಾರದು. ಬದುಕು ಗಮ್ಮತ್ತಿನ ವಿಷಯ ಅಲ್ಲ. ಕಷ್ಟಕ್ಕೋಸ್ಕರ, ಯಾಕೆಂದರೆ ಇಷ್ಟೆಲ್ಲ ಸಾಧನೆಗಳ ಪಟ್ಟಿಯನ್ನು ಕೃಷ್ಣ ಕೊಟ್ಟಾಗ ಒಂದಕ್ಕೊಂದು ಕಷ್ಟವಾಗಿರುತ್ತದೆ. ಧ್ಯಾನ ಯೋಗ ಪರೋ ನಿತ್ಯಂ ಎನ್ನುವುದಕ್ಕೆ ಅರ್ಥ ಹೇಳುವಾಗ ನಿತ್ಯ ಧ್ಯಾನ ಮಾಡಬೇಕು. ನಿತ್ಯ ಧ್ಯಾನ ಮಾಡುವ. ಸಂಜೆ ಹೊತ್ತು ಕೂತಾಗ ಅಲ್ಲಿಗೆ ನಿದ್ದೆ ಬರ್ತದೆ, ಅದೇ ಧ್ಯಾನ. ಅಥವಾ ನಿದ್ದೆ ಬರೋವರೆಗೆ ಧ್ಯಾನ. ಹೀಗೆಲ್ಲ ಕೇಳಿದರೆ ಇಲ್ಲ. ಕೃಷ್ಣ ಹೇಳ್ತಾನೆ ನಿತ್ಯವೂ ಧ್ಯಾನದಲ್ಲೇ ರತನಾಗಬೇಕು. ಪ್ರದಕ್ಷಿಣೆ ನಮಸ್ಕಾರಗಳನ್ನು, ಇನ್ನಿತರ ಓದು ಅಧ್ಯಯನಗಳಲ್ಲಿಯೋ, ಇನ್ನು ಪ್ರವಚನ ಕಾರ್ಯಕ್ರಮಕ್ಕೋ. ಅದನ್ನು ಒಂದು ಪ್ರವಚನ ಹೇಳಿದರೆ 4 ಗಂಟೆ ಹೋಗುತ್ತೆ ನಮಗೆ. ಬರಲಿಕ್ಕೆ ಬೇಕು, ಹೋಗಲಿಕ್ಕೆ ಬೇಕು, ಬರುವಾಗ ಹೋಗುವಾಗ ಮಧ್ಯೆಯಲ್ಲಿ ಕಟ್ಟೆ ಪೂಜೆ ಆಗಬೇಕು. ಇದೆಲ್ಲ ಸೇರಿಕೊಂಡಾಗ ದಿನ ಒಂದು ಪ್ರವಚನಕ್ಕೆ ಸಂಜೆ ಹೊರಟ್ರೆ ರಾತ್ರಿ ಆಗತ್ತೆ, ಸೇರುವಾಗ ಮುಟ್ಟುವಾಗ ಅಂತೇವೆ, ಮುಗಿಯಿತು ಅಷ್ಟೇ. ಇದೇ ಸಾಧನೆ ಅಂತ. ಅದಕ್ಕೆ ಹೇಳ್ತಾನೆ ಅದೆಲ್ಲ ಇಲ್ಲ ಅಂತಾನೆ. ಅದು ಯಾವುದು ಇಲ್ಲ ಅನ್ನುವ ಮೂಲಕ ನಿತ್ಯಂ ಧ್ಯಾನಯೋಗ ಪರಹ ಅಂತ ಹೇಳಿ ಧ್ಯಾನದ ಮಜಲುಗಳು ಹೇಳುತ್ತಾರೆ. ನಾನು ಸುಮ್ಮನೆ ಪ್ರದಕ್ಷಿಣೆ ಪ್ರವಚನ ಲೆಕ್ಕ ಹಾಕಿಕೊಂಡೆ. ಅದರಲ್ಲಿ ಪ್ರದಕ್ಷಿಣೆಯನ್ನು ಬಿಡಬಹುದು, ಪ್ರವಚನವನ್ನು ಬಿಡಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ 2 ಇಟ್ಟುಕೊಂಡಿದ್ದಾನೆ. ಧ್ಯಾನ ಪ್ರವಚನಾಭ್ಯಾಂ ವಾ ಅಂತ. ಧ್ಯಾನ ಮತ್ತು ಪ್ರವಚನ ಇದು 2ರಿಂದ ದೇವರನ್ನು ಪ್ರೀಣಯನ್ ಪುರುಷೋತ್ತಮಂ ಅಂತಾನೆ ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ. ಶಬ್ದಕ್ಕೇನೆ 2 ರೀತಿಯ ಅರ್ಥವನ್ನು ಕೊಡ್ತಾರೆ. ಸ್ವೋಪಾಸನಾಚ ದ್ವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನರೂಪಾಪರಾಚೈವ ಅಂತ. ಭಗವಂತನನ್ನು ಓಲೈಸಿಕೊಳ್ಳತಕ್ಕಂತಹ ಮಾರ್ಗ 2 ಇದೆ, 2 ಹಂತಗಳಿವೆ. ಅದರಲ್ಲಿ ಧ್ಯಾನವನ್ನು ಮಾಡುವುದು ಒಂದು ಹಂತವೇ, ಶಾಸ್ತ್ರಚಿಂತನೆ ಮಾಡುವುದು ಒಂದು ಹಂತವೇ. ಇದು 2ರಲ್ಲಿ ಧ್ಯಾನವನ್ನು ಮಾಡುವುದು ಕಷ್ಟ, ಶಾಸ್ತ್ರಚಿಂತನೆ ಮಾಡುವುದು ಸುಲಭ ಅಂದರು. ಯಾಕೆಂದರೆ ಧ್ಯಾನವನ್ನು ಮಾಡುವುದರಲ್ಲಿ ಅದಕ್ಕೆ ಬೇಕಾಗಿರತಕ್ಕ ಅಂಗಗಳನ್ನೆಲ್ಲ ಸಿಕ್ಕಿಸಿಕೊಳ್ಳಬೇಕು. ಅದಕ್ಕೆ ಧ್ಯಾನ ಯೋಗ ಆಗಬೇಕು, ಅದು ಪರಯೋಗ ಆಗಬೇಕು. ಧ್ಯಾನ ಯೋಗ ಪರಹ ಅಂದರೆ ಧ್ಯಾನ ಪರಯೋಗ ಅಂತ ಅರ್ಥ. ಉತ್ತಮವಾದ ಧ್ಯಾನ ಯೋಗವನ್ನು ಅಳವಡಿಸಿಕೊಳ್ಳಬೇಕಾದ್ರೆ ಅದಕ್ಕೆ ಬೇಕಾದ ಧಾರಣೆ, ಅದೇ ರೀತಿಯಾಗಿ ಅಪರಿಗ್ರಹಗಳು, ಅದರೊಟ್ಟಿಗೆ ಬೇಕಾಗಿರೋ ಯಮನಿಯಮಗಳು, ಆಸನ ಪ್ರಾಣಾಯಾಮಗಳು, ಇಂದ್ರಿಯ ಶುದ್ಧಿಗಳು, ಇವೆಲ್ಲ ಬೇಕಾಗ್ತದೆ. ಅದೆಲ್ಲ ಬೇಕೇ, ಬಿಡಲಿಕ್ಕಿಲ್ಲ. ಅದು ಇದ್ದೇ ಧ್ಯಾನ ಆಗುವುದು. ಅದು ಬಹಳ ಕಷ್ಟವಾದದ್ದು. ಶಾಸ್ತ್ರದ ಅಭ್ಯಾಸ ಅದು ನಿರಂತರವಾಗಿರುತ್ತದೆ, ಅದು ಮುಂದುವರಿತದೆ. ಅದರಲ್ಲಿ ಆಯಾಸ ಇರುವುದಿಲ್ಲ. ಅದರಲ್ಲಿ ಯಾವುದೇ ರೀತಿಯಾದಂತಹ ಯಮನಿಯಮಗಳ ಒತ್ತಾಸ ಇರುವುದಿಲ್ಲ. ಇನ್ನೂ ಲೆಕ್ಕಾಚಾರ ಮಾಡಿಕೊಂಡ್ರೆ ಧ್ಯಾನಕ್ಕಿಂತಲೂ ಶಾಸ್ತ್ರಚಿಂತನೆ ಮಿಗಿಲಾಗ್ತದೆ ಅಂತ ಹೇಳಿಬಿಡ್ತಾರೆ. ಇದು ವಿಶೇಷ ಅವರು ಹೇಳುವುದು. ಸಾಧ್ಯಾಯೋತ ಕೋಟಿ ಗುಣ ತಸ್ಮಾ ಶಾಸ್ತ್ರಾವಮರ್ಷಣಂ ವರಂ ಹೇಳ್ತಾರೆ. ಅತ್ಯಂತ ಎತ್ತರದಲ್ಲಿರತಕ್ಕಂಥ ಚಿಂತನೆ, ತಾನು ಕಲಿಯುವುದು, ಕಲಿಸುವುದು ಎನ್ನುವುದು ದೇವರ ದೊಡ್ಡ ಸಮಾರಾಧನೆ ಅಂತ ಹೇಳ್ತಾರೆ. ಕೇಲ ಆರಾಧನೆ ಅಲ್ಲದು, ಸಮಾರಾಧನೆ ಅಂತಾರೆ. ಅದನ್ನು ಧ್ಯಾನಯೋಗ ಬರಹ ಎನ್ನುವಲ್ಲಿ ಧ್ಯಾನ ಶಬ್ದಕ್ಕೆ 2 ರೀತಿಯಾದ ಧೈ ಚಿಂತಾಯಾಮ್ ಧಾತು. ಆದ್ದರಿಂದ ಏಕಾಂತದಲ್ಲಿ ಏಕಾಗ್ರನಾಗಿ ಏಕದೇಶದ ಭಗವದ್ಗುಣ ಅನುಸಂಧಾನ ಮಾಡುವುದು ಒಂದು ಬಗೆ. ಬಾಕ್ಯ ಎಚ್ಚರ ತಪ್ಪಿಸಿ ಬಾಕ್ಯದಲ್ಲಿದ್ದುಕೊಂಡೇ ನಿರಂತರ ಶಾಸ್ತ್ರದಲ್ಲಿ ಎಚ್ಚರಗೊಂಡು ಭಗವಂತನ ವಿಷಯಗಳನ್ನು ಅಕ್ಷರಶಃ ಚಿಂತನೆ ಮಾಡೋದು ಧೈ ಚಿಂತಾಯಮೆ, ಅದು ಧ್ಯಾನವೇ. ಅದರಿಂದ ಸ್ವಾಧ್ಯಾಯ ಪ್ರವಚನಾಭ್ಯಾಂಚ ಪ್ರಮದಿತವ್ಯಂ ಹೇಳುತ್ತಾ, ಸ್ವಾಧ್ಯಾಯ ಪ್ರವಚನೇವೇತಿ ನಾಕೋ ಮೌದ್ಕಲ್ಯ ತದ್ಧಿತಪಃ ಅಂತ ಹೇಳಿ ಅದೇ ನಿಜವಾದ ದೊಡ್ಡದಾಗಿರತಕ್ಕ ಸಾಧನೆ. ಅದನ್ನು ಬ್ರಾಹ್ಮಣಸ್ಯತು ದೇಹೋಯಂ ಕ್ಷುದ್ರಕಾಮಾಯ ನಿಶ್ಯತೆ ಕೃಚ್ಛ್ರಾಯ ತಪಸೇ ಚ ಅಂದತ್ತು. ಬ್ರಾಹ್ಮಣ ದೇಹವನ್ನು ಪಡೆದ ಬಳಿಕ ಅದನ್ನು ದುಂದು ವೆಚ್ಚ ಮಾಡಿಕೊಳ್ಳದೆ, ದೇಹವನ್ನೇ ನಾವು ಕಳೆದು ಹಾಕ್ತಾ ಇದ್ದೇವೆ, ಮಾಡಿಕೊಳ್ಳದೆ ತಪಸ್ಸಿಗೋಸ್ಕರ ಅದನ್ನು, ತಪಸ್ಸು ಅಂದರೆ ಕಾಡಿನಲ್ಲಿ ಕೂತ್ಕೊಳ್ಳುವುದಲ್ಲ, ತೀರ್ಥಯಾತ್ರೆ ಮಾಡುವುದಲ್ಲ, ಪ್ರದಕ್ಷಿಣ ನಮಸ್ಕಾರಗಳನ್ನು ನಡೆಸುವುದಲ್ಲ, ಇನ್ನೇನೋ ಭಜನೆ ಅದನ್ನೆಲ್ಲ ನಡೆಸ್ತಾ ಹಾಳು ಮಾಡುವುದಲ್ಲ ಅಂತಾನೆ. ಕೃಚ್ಛ್ರಾಯ ತಪಸ್ಸೆ ಅಂತಾನೆ. ಕಷ್ಟದ ತಪಸ್ಸಿಗೆ, ಇದ್ದದ್ರಲ್ಲಿ ಕಷ್ಟ ತಪಸ್ಸು ಅಂದರೆ ಓದು. ಯಾಕೆಂದ್ರೆ ತಲೆ ಹತ್ತುವುದಿಲ್ಲ, ಅದೇ ಕಷ್ಟ ಅಂತಾನೆ. ನೆನಪುಳಿಯುವುದಿಲ್ಲ, ಇನ್ನೊಂದು ಕಷ್ಟ ಅದು. ಹೀಗಾಗಿ ಅರ್ಥ ಆಗುವುದಿಲ್ಲ, ಅದು 3ನೇ ಕಷ್ಟ.
ಒಂದಕ್ಕೊಂದು ಸಮನ್ವಯ ಆಗುವುದಿಲ್ಲ. ಅದು ಅತ್ಯಂತ ಕಷ್ಟ. ಓದಿಕೊಂಡವರ ಸಮಸ್ಯೆ ಅದು. ಮುಂದಕ್ಕೆ ಹೋದಾಗೆ ಸಮಸ್ಯೆ ಹೆಚ್ಚಾಗಲಿಕ್ಕೆ ಕಾರಣ ಅದು. ವಿಷಯ ಕಡಿಮೆ ಇದ್ದರೆ ಸುಲಭ, ಸಿಕ್ಕಿಸಲಿಕ್ಕೆ ಸುಲಭ. ಹೆಚ್ಚಾದ ಹಾಗೆ ಅದನ್ನು ಸರಿ ಮಾಡುವುದು ಕಷ್ಟ. ಅದರೊಟ್ಟಿಗೆ ಇನ್ನಷ್ಟು ಸಂಶಯಗಳು ಬಂದಾಗ ನಿವೃತ್ತಿಕಾರರಿರುವುದಿಲ್ಲ, ಸ್ವಯಂ ನಿವರ್ತ್ಯ ಆಗುವುದಿಲ್ಲ. ಅದನ್ನು ಕಷ್ಟಪಡ್ತಾನೆ. ಅದನ್ನು ಇಲ್ಲಿ ತಿಳಿಸಿಕೊಡಲಿಕ್ಕೆ ಕೃಷ್ಣ ಬಂದದ್ದು. ಆದರೆ ಇದನ್ನು ಕೃಷ್ಣ ಹೇಳಿದ, ಭಗವಂತನೆಡೆಗೆ ಅವನು ಪೂರ ಸನ್ನನಾಗಬೇಕು. ಪರಿಪೂರ್ಣವಾದಿ ದೇವರ ಎಚ್ಚರದಲ್ಲಿ ಅವನು ತೊಡಗಬೇಕಾದ್ರೆ ಅತ್ಯಂತ ಹೇರಳವಾದ ಶಾಸ್ತ್ರೀಯವಾದ ಮನನಗಳು, ನಿಧಿಧ್ಯಾಸಗಳು ಅವನಲ್ಲಿ ಕೂತಿರಬೇಕು. ಅದನ್ನು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಶುರು ಮಾಡುವಾಗ ಶಾಸ್ತ್ರವನ್ನು ಎತ್ತಿಕೊಂಡಾಗಲೇ ಧ್ಯಾನಯೋಗ ಪರೋ ನಿತ್ಯಂ ಅಂತ ಶಬ್ದ ಅಡ್ಡ ಬರಬಹುದಿತ್ತು. ನಿರಂತರ ಧ್ಯಾನಕ್ಕೆ ನಿಲ್ಲಬೇಕು ಹೇಳಿದ ನಂತರ ನೀವು ಜಿಜ್ಞಾಸ ಅಂತ ಶುರು ಮಾಡಿದ್ಯಾಕೆ ಅಂದರೆ ಜಿಜ್ಞಾಸಾ ಶಬ್ದದ ಅರ್ಥವೇ ಅದು. ಶ್ರವಣಂ ಮನನಂ ಧ್ಯಾನಂ ಜಿಜ್ಞಾಸೇತ್ಯ ವಿಧೀಯತೆ ಅಂತ. ನಾವಿವತ್ತು ಅಧ್ಯಯನ ಮಾಡಿ ಮಂಗಳ ಮಾಡುವುದು ಅದು ಶ್ರವಣದ ಜಿಜ್ಞಾಸೆ ಆಯ್ತಷ್ಟೇ. ಜಿಜ್ಞಾಸ ಏಕದೇಶ ಆಯಿತು. ಅಥಾತೋ ಬ್ರಹ್ಮ ಜಿಜ್ಞಾಸ ಸೂತ್ರದ ಏಕದೇಶಾಂಶ ಶ್ರವಣ. ಇನ್ನು ಮನನ ಆಗ್ಬೋದು, ಆಗ್ತಾ ಇದ್ದಿರ್ಬೋದು, ಆಗಬೇಕು, ಪೂರ ಆಗಲಿಲ್ಲ. ಅದರ ಆಚೆಗೆ ನಿಧಿಧ್ಯಾಸ. ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅನ್ನುವ 3 ಹಂತಗಳಲ್ಲಿ ಒಂದು ಹಂತಗಳನ್ನು ಮಾಡಿದ್ದೇವೆ ಅಂತ ಹೇಳಿದ್ದಷ್ಟೇ. 2ನೇ ಹಂತವನ್ನು ಮುಟ್ಟಿದ್ದೇವೆ ಅಂತ ಅನಿಸಿಕೊಂಡದ್ದು. 3ನೇ ಹಂತ ಸೇರಲೇ ಇಲ್ಲ, ಬರಲೇ ಇಲ್ಲ. ಅದರಿಂದ ಜಿಜ್ಞಾಸಾ ಪದವೇ ಧ್ಯಾನವನ್ನು ಒಪ್ಪಿಕೊಂಡಿತು. ಧ್ಯಾನವನ್ನು ಒಂದಾಗಿ ಹೇಳಿದೆ, ಇನ್ನೆರಡನ್ನು ಗಟ್ಟಿಟ್ಕೊಂಡಿದೆ. ಅದನ್ನು ನಾವು ಮಾಡಲೇ ಇಲ್ಲ. ಇವತ್ತು ಅದನ್ನು ಪ್ರತ್ಯೇಕ ನೋಡ್ತೇವೆ. ಅದನ್ನು ಕೃಷ್ಣ ಇಲ್ಲಿ ಇಟ್ಟುಕೊಂಡ ಪ್ರಸನ್ನಾತ್ಮ ಅನ್ನುವಲ್ಲಿ ದೇವರು ಖುಷಿ ಪಡುವುದು ಯಾವಾಗ ಅಂದರೆ ದೇವರು ತನ್ನನ್ನು ಅರಿತಾಗ ಮಾತ್ರ. ಭಗವಂತನ ಅರಿವು ಬಾರದವನಿಗೆ ಭಗವಂತ ಇಷ್ಟ ಆಗುವುದಿಲ್ಲ. ದೇವರೇ ಹೇಳಿಕೊಂಡ, ಯಸ್ತಾ ವಿಜಾನ ಸಪಿ ದುಷ್ಪಿತಾ ಸತ್ ಅಂತ. ಯಾರು ನನ್ನನ್ನು ತಿಳ್ಕೊಂಡಿದ್ದಾನೆ ಅವನು ನನ್ನ ತಂದೆ ಅಂತ. ನನಗೆ ತಂದೆ ಬೇಕು ಅಂತಾನೆ ದೇವರು. ನನಗೆ ತಂದೆ ಇಲ್ಲ, ನಾನು ತಂದೆಯನ್ನು ಇಷ್ಟಪಡುತ್ತೇನೆ ಅಂತ ಯೋಗ್ಯತೆ ಹೇಗೆ ಬರಬೇಕು ಜೀವನಿಗೆ? ದೇವರ ತಂದೆಯಾಗುವ ಯೋಗ್ಯತೆ ಜೀವನಿಗೆ ಬರುವುದು ಹೇಗೆ ಅಂದರೆ ಅವನನ್ನು ಚೆನ್ನಾಗಿ ತಿಳ್ಕೊಳ್ಳುವುದು ಅಂದ. ತಂದೆಯಾದವನು ಲೋಕದಲ್ಲಿ ಮಗನನ್ನು ಏನು ಮಾಡ್ತಾನೆ? ಮಗನನ್ನು ಪ್ರತಿಷ್ಠೆ ಮಾಡ್ತಾನೆ, ಸಮಾಜಕ್ಕೆ ಯೋಗ್ಯನನ್ನಾಗಿಸಿಕೊಟ್ಟು ನಿಲ್ಲಿಸ್ತಾನೆ, ತನ್ನ ಉತ್ತರಾಧಿಕಾರಿಯಾಗಿ ಬಿಟ್ಟುಕೊಡ್ತಾನೆ. ಅದು ಅವನ ದಾಯಿತ್ವ, ಅದೇ ಉತ್ತರದಾಯಿತ್ವ ಅಂದರೆ. ಹಾಗೆ ಭಗವಂತನನ್ನು ತಿಳಿದವನು ಜಗತ್ತಿಗೆ ಪ್ರತಿಷ್ಠೆ ಮಾಡ್ತಾನೆ. ಜಗದಂಗಳದಲ್ಲಿ, ಜನಸಾಗರದಲ್ಲಿ, ಅವರ ಮನೆಯಲ್ಲಿ, ಅವರ ಮನಸ್ಸಿನಲ್ಲಿ ಒಳ್ಳೆಯ ರೀತಿಯಿಂದ ತಿಳಿಸಿಕೊಡ್ತಾನೆ. ಇದು ತಂದೆ ಮಾಡುವ ಮಗನ ಪ್ರತಿಷ್ಠೆಯಂತೆ ಭಗವಂತನನ್ನು ಮಾಡುವ ಜೀವರ ಪ್ರತಿಷ್ಠೆ ಇದು. ಆದರೆ ಆ ಜೀವ ಆ ಸ್ಥಾನದಲ್ಲಿದ್ದಾಗ ಅವನ ತಂದೆ ಆಗ್ತಾನೆ. ಇದನ್ನೆಲ್ಲ ವೇದ ಬಣ್ಣಿಸುವುದಿಲ್ಲ ಹೇಗೆ ಏನು ಅಂತ, ಅದು ಹೇಳುತ್ತೆ ಅಷ್ಟೇ. ಯಸ್ತಾ ವಿಜಾನಾತ್ ಅಂತ ವಿಕಾರ ಎನ್ನುವ ಒಂದು ವಿಶೇಷ ಉಪಸರ್ಗದೊಂದಿಗೆ ಅವನ ಅರಿವಿನ ಬಗ್ಗೆ ಒಂದು ಮಾತಾಡ್ತದೆ. ಅದು ಜಾನಾತಿ ಅಷ್ಟೇ ಅಲ್ಲ, ಅವನದನ್ನು ತಿಳಿಸುತ್ತಾನೆ ಅಂತ. ಜ್ಞಾಪಯತಿ ಎನ್ನುವ ಅರ್ಥದಲ್ಲಿ ಯಸ್ತಾ ವಿಜಾನಾತ್ ಸಪಿ ದುಷ್ಪಿತಾಸತ್ ಅಂತ. ಯಾರು ದೇವರನ್ನು ಉಳಿದವರಿಗೆ ತಾನು ತಿಳಿಸುತ್ತಾನೋ ಅವನು ದೇವರನ್ನು ಮನಸ್ಸಿನಲ್ಲಿ ಪ್ರತಿಷ್ಠೆ ಮಾಡುವುದರಿಂದ, ಇತರರಲ್ಲಿ ಅವರ ಸಾಧನೆಗೆ ಅವರೊಂದು ವಸ್ತು ಕೊಡುವುದರಿಂದ ಅವನು ಕೊಡುಗೆ ಕೊಟ್ಟ ಮಗನನ್ನು ಕೊಡುವ ತಂದೆಯಂತೆ ತಂದೆ ಎನಿಸ್ತಾನೆ ಅಂತ ಬಹಳ ಸುಂದರವಾಗಿ ಭಗವಂತ ಹೇಳಿದ್ದ. ಅದರಿಂದ ಪ್ರಸನ್ನಾತ್ಮನಾಗಬೇಕು. ಆತ್ಮನು ಭಗವಂತನು ಇವನಿಗೆ ಪೂರ ಕೂತವನಾಗಬೇಕು. ಸಣ್ಣ ಅಂದರೆ ಇರುವುದು ಅಂತ ಅರ್ಥ. ಸೀದ ನಿಶು ಸೀದ ಸದುಧಾತು ಇರುವಿಕೆಯನ್ನು ಹೇಳ್ತದೆ. ಇರುವಿಕೆ ಎನ್ನುವುದು ಆನಂದದಿಂದಿರುವಿಕೆಯನ್ನು ತಿಳಿಸಿಕೊಡ್ತದೆ. ಇದ್ದಾನೆ ಹೇಳಿದರೆ ಹಾಗೆ, ಅದು ಲೋಕದ ಕ್ರಮ. ಅದು ಇದ್ದಾನೆ, ಈಗ ಚೆನ್ನಾಗಿದ್ದಾನೆ ಅಂತ ಅರ್ಥ. ಇದ್ದಾನೆ ಅಂದರೆ ಚೆನ್ನಾಗಿದ್ದಾನೆ. ಈಗ ಎಲ್ಲಿ ಇಲ್ಲ ಅಂತ ಹೇಳಿದರೆ ಇದ್ದಾರಲ್ಲ ಅಂದರೆ ಸತ್ತಿಲ್ಲ, ಇಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ. ವೃತ್ತಿ ಪೂರ್ತಿಯಾಗಿ ಇಲ್ಲ, ಇನ್ನು ಯಾವುದೋ ಕೊರತೆ ಇಲ್ಲ, ಇನ್ನೂ ಇದೆ ಎನ್ನುವ ದೃಷ್ಟಿಯಿಂದ ಇಲ್ಲಪ್ಪ ಅಂತೇವೆ. ಇದ್ದಾನೆ ಇಲ್ಲ ಅನ್ನುವುದರಲ್ಲಿ ಆನಂದವನ್ನೇ ಸುಖವನ್ನೇ ಗುರುತಿಸುವುದು. ಅದನ್ನು ಇಲ್ಲಿ ಹೇಳುವಾಗ ಪ್ರಸನ್ನ ಶಬ್ದ ಹೇಳ್ತದೆ. ಪ್ರಕಾರ ಎನ್ನುವ ಒಂದು ಉಪಸರ್ಗವು ಸದುಧಾತುವಿಗೆ ಸೇರಿಕೊಂಡಾಗ ಆನಂದದ ಇರುವಿಕೆಯನ್ನು ಉಲ್ಲೇಖ ಮಾಡುತ್ತೆ. ಖಾಲಿ ಸತ್ತಾದರೂ ಪರವಾಗಿಲ್ಲ. ಹಾಗೆ ನಿಶುಸೀದೆ ಎನ್ನುವಲ್ಲಿರುವಂತೆ ಪ್ರಸನ್ನಾತ್ಮ. ಇನ್ನೊಂದು ಹೇಳುತ್ತಾನೆ, ಪ್ರಕೃತಿಯಲ್ಲಿ ಯಾರವನು ಆರಾಮವಾಗಿದ್ದಾನೆ ಅಂತ ಆಗಿಬಿಟ್ನೋ ಅವನು ಭಗವಂತನಲ್ಲಿ ಆರಾಮವಾಗಿದ್ದಾನೆ ಅಂತಲೇ ಅರ್ಥ ಅಂತ. ಲಕ್ಷ್ಮಿ ಬೇರೆ ಇಲ್ಲ ದೂರವಾಗಿ, ಭಗವಂತ ಬೇರೆ ಇಲ್ಲ. ಬೇರೆ ಅಂದರೆ ಬಿಟ್ಟಿಲ್ಲ.
ಹಾಗಾಗಿ ಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರನಾದ ಅಂದರೆ ಭಗವಂತನ ಇಷ್ಟ ಆದ ಅಂತಲೇ ಅರ್ಥ. ಇಷ್ಟ ಆಗಲೇಬೇಕವನು. ಭಗವಂತನಿಗೆ ಇಷ್ಟನಾಗದ ವ್ಯಕ್ತಿಯನ್ನು ಲಕ್ಷ್ಮಿ ಯಾವತ್ತೂ ಇಷ್ಟಪಡುವುದಿಲ್ಲ. ನೀವು ತಲೆ ಕೆಳಗೆ ಕಾಲ ಮೇಲೆ ಮಾಡಿ ನಿಮ್ಮ ಸಾಧನೆಗಳನ್ನು 1000 ಬಗೆಯಲ್ಲಿ ನಡೆಸಿಕೊಡಿ, ಸಕಲ ತಂತ್ರಗಳನ್ನು ಅವಳ ಎದುರು ಹರಡಿ, ಎಷ್ಟು ದೊಡ್ಡ ಮಂಡಲವನ್ನು ಬಿಚ್ಚಿ ಹಾಕಿ, ಇಲ್ಲ ಅಂತ. ಯಾವತ್ತು ಕೇವಲ ಲಕ್ಷ್ಮಿಯನ್ನಾಗಿ ದೇವರಿಂದ ಬೇರೆ ನೋಡಿಕೊಂಡಿರೋ ನೀವು ಎಂಥದ ವೈಭವ ಕೊಟ್ಟರೂ ಅವಳು ಪಡೆಯುವುದಿಲ್ಲ, ಯಾವ ಕಾಲಕ್ಕೂ ಪಡೆಯುವುದಿಲ್ಲ. ಅವಳು ಹೇಳುತ್ತಾಳೆ, ನಾವು ಲಕ್ಷ್ಮಿಯ ಅಂದರೆ ರಮೆಯ ವಾಸ್ತವತೆಯನ್ನು ಹೇಳುವಲ್ಲೇ ಆ ಶಬ್ದ ಹೇಳ್ತೇವೆ, ಲಕ್ಷ್ಮೀಂ ಅನಪಗಾಮಿನೀಂ ಅಂತ. ದೇವರನ್ನು ಗೊತ್ತೂ ಇಲ್ಲದ ಲಕ್ಷ್ಮೀ ನೀನು. ಹಾಗಿರುವಾಗ ನಾವು ದೇವರನ್ನು ಬಿಟ್ಟು ಕರೆಯುವುದಾದರೆ ಹೇಗೆ? ಅವಳನ್ನು ಕೇವಲ ಆಕೆ ಬರುವುದಾದರೆ ಹೇಗೆ? ಅದು ಕೆಲವೊಮ್ಮೆ ಶ್ರಾವಣ ಮಾಸದಲ್ಲಿನ ಶುಕ್ರವಾರ ಬರುವುದುಂಟು. ಆ ಶುಕ್ರವಾರದಲ್ಲಿ ದಾಸರೊಂದು ಪದ ಹಾಡಿಬಿಟ್ಟಿದ್ದಾರೆ, ಶುಕ್ರವಾರದ ವೇಳೆಯಲ್ಲಿ ಅಂತ ಹೇಳಿಕೊಂಡು ಸಕ್ಕರೆ ತುಪ್ಪ ಎಲ್ಲ ಹಾಕಿ ಗಡ್ದು ಒಂದು ಪಾಯಸ ಮಾಡಿ, ಹಾಲು ಪಾಯಸ ಮಾಡಿ ಬಂದವರಿಗೆ ಕೊಡುವುದು ಮತ್ತು ನಾವು ತಿನ್ನುವುದು ಎಲ್ಲ ಮಾಡಿಕೊಂಡಿದ್ದಾರೆ. ಆ ದಾಸರು ಹಾಡಲಿಕ್ಕೆ ಆ ಶ್ರಾವಣದ ಶುಕ್ರವಾರದಂದು, ಅದೇ ಸಂಪತ್ತು ಶುಕ್ರವಾರದಂದು, ವರಮಹಾಲಕ್ಷ್ಮಿ ವೃತ್ತದಂದು ಏಕಾದಶಿ ಬರಲಿಕ್ಕೆ 2 ಸಮ ಆಗುತ್ತದೆ. ಅದ್ಭುತವಾಗಿರ್ತದೆ. ಏನು ಪಾಯಸ ಅಲ್ಲ, ಇಲ್ಲಿ ಕುಡಿದ ಪಾಯಸಕ್ಕೆ ಬೇಕಾದ ನರಕದ ಗತಿ ಅದು ಶಾಸ್ತ್ರ ಹೇಳ್ತದೆ ಚೆನ್ನಾಗಿ. ಯಾಕೆ? ಅದು ಹರಿದಿನ, ಅದು ನಾರಾಯಣನ ದಿನ. ನಾರಾಯಣನ ದಿನವನ್ನು ನಾರಾಯಣಿಯೂ ಆಚರಿಸ್ತಾ ಇದ್ದಾಳೆ, ಮಹಾಲಕ್ಷ್ಮಿಯೂ ಅದಕ್ಕೆ ಪಾತ್ರಳಿದ್ದಾಳೆ. ಯಾವ ಅಲಂಕಾರ ದ್ರವ್ಯಗಳನ್ನು ಉಪಯೋಗಿಸಿಕೊಳ್ಳದೆ, ಯಾವ ಭೋಗವನ್ನು ನಡೆಸದೆ ಆಕೆ ನಾರಾಯಣನ ತೊಡೆಯಲ್ಲಿ ವಿಷ್ಣು ವಾಮಾಂಕ ಸಂಸ್ಥಿತ ಅಂತ ಹೇಳ್ತಾರೆ. ದೇವರ ಎಡತೊಡೆಯಲ್ಲಿ ವಿರಾಜಮಾನಳಾಗಿರುವವಳು. ಅವಳನ್ನು ನೀವು ಬನ್ನಿ ಅಂತ ಕರೆದ್ರು, ಭಾಗ್ಯದ ಕರೆದ್ರು ಬರುವುದೇ ಇಲ್ಲ. ನೀವು ಯಾವ ಲಕ್ಷ್ಮಿಯನ್ನು ಕರೆದ್ರೂ ಬರೋದಿಲ್ಲ. ಭಾಗಲಕ್ಷ್ಮಿ ಕರೆಯಲಿ, ಭೋಗಲಕ್ಷ್ಮಿಯನ್ನು ಕರೆಯಲಿ, ಯಾವ ರೀತಿಯಲ್ಲೇ ಕರೆಯಲಿ, ಎಷ್ಟು ಜನರನ್ನು ಎದುರಿಟ್ಟು ಕರೆದ್ರು, ಯಾವ ಮಂತ್ರಿ ಶಾಸಕಿಯರ ಮಡದಿಯರನ್ನೇ ಬೇಕಾದ್ರೆ ಕರೆತನ್ನಿ, ದೇವರು ಯಾಕೆ ಹೇಳಬೇಕು? ಅವರಿಗೇನಾಗಲಿ, ಮಂತ್ರಿನಿಯರಾಗಲಿ ಶಾಸಕಿಯರಾಗಲಿ ದೇವರ ಸೆರಗು ಎಳಿಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಕರೆದಿದ್ದಿಂದ ಬರಲೇಬೇಕು, ಇಲ್ಲವೇ ಇಲ್ಲ. ಏನಾಗಬೇಕು ಹೇಳುತ್ತೆ? ಅದನ್ನು ಭಗವಂತನ ತೊಡೆಯಿಂದ ಆಕೆಯನ್ನು ಎಬ್ಬಿಸುವುದೇ ತಪ್ಪು. ಆ ದಿನ ಅಂತೂ ಬರಲಿಕ್ಕೂ ಕೇಳುವುದಿಲ್ಲ. ಅದನ್ನು ನಮ್ಮ ಯಾವ ಉಡುಗೊರೆಯೂ ಊಟವೂ ಉಪಾಯನವೂ ಅವಳಿಗೇನಾಗುವುದಿಲ್ಲ. ನಾವು ಮಾಡ್ತೇವೆ ಅಂತ ಮಾಡಿಕೊಂಡ್ರೆ ಬಲಾತ್ಕಾರದಲ್ಲಿ ಖಂಡಿತವಾಗಿಯೂ ಪಾಯಸದಿಂದ ನರಕಗಳು ಅಗಲಲ್ಲಿ ಅನ್ನಮಾಶ್ರಿತ್ಯ ತಿಷ್ಟಂತೆ ಸಂಪ್ರಾಪ್ತೆ ಹರಿವಾಸರೇ ಅಂತಾರೆ. ಆವತ್ತು ಎಲ್ಲ ಪಾಪಗಳು ಸಹ ಅನ್ನದಲ್ಲಿ ಕೂತಿರ್ತದೆ, ಊಟದಲ್ಲಿ ಕೂತಿರ್ತದೆ, ತಿನ್ನುವ ಪದಾರ್ಥದಲ್ಲಿ ಕೂತಿರ್ತದೆ. ಅದನ್ನು ತಿಂದದ್ದಕ್ಕೂ ಪಾಪ, ತಿನ್ನಿಸಿದ್ದಕ್ಕೂ ಪಾಪ. ತಿಂದವರಿಗೆ ಹೇಗೂ ಇದೆ, ಅದನ್ನು ಅವರಿಗೆ ತಿನ್ನಿಸಿದ್ದಕ್ಕೆ ಇವರಿಗೆ ಜಾಸ್ತಿ ಇದೆ. 100 ಜನರಿಗೆ ತಿನ್ನಿಸಿದ್ರೆ ಇವರಿಗೆ 100,000 ಬರ್ತದೆ ಪಾಪಗಳು. ಒಂದಾಗಿ ಅವರು ತಿಂದದ್ದಕ್ಕೊಂದು ಬೇರೆ ಉಂಟು, ಅದರೊಟ್ಟಿಗೆ ಇದು ತಿನ್ನಿಸಿದ್ದು ಬರ್ತದೆ. ಇನ್ಯಾರು ಬೇಕಾದರೂ ಊಟವೂ ಮಾಡಿ ಅಥವಾ ಊಟವೂ ಹಾಕಿ ಅಂತ ಕ್ರಮ ಹೀಗೆ ಅಂತದೆ. ಇದು ಬಹಳ ಚೆನ್ನಾಗಿ. ಆದ್ದರಿಂದ ಬ್ರಹ್ಮಭೂತಃ ಪ್ರಸನ್ನಾತ್ಮ ಒಟ್ಟೊಟ್ಟಿಗೆ ಅನೇಕ ತಾತ್ವಿಕ ಸಂದೇಶಗಳನ್ನು ಕೃಷ್ಣ ಬಹಳ ಸುಂದರವಾಗಿ ಕೊಡುತ್ತಾನೆ. ಪ್ರಕೃತಿಯ ಪ್ರೀತಿಗೆ ಪಾತ್ರನಾದವನು ಪುರುಷನಾದ ನನಗೆ ತುಂಬ ಇಷ್ಟನಾಗ್ತಾನೆ. ದೇವರು ಹೇಳುತ್ತೆ, ನನಗಿಷ್ಟನಾದವನು ರಮೆಗೂ ಇಷ್ಟನಾಗ್ತಾನೆ. ಅದನ್ನು ರಮೆಗೆ ಪ್ರತ್ಯೇಕವಾಗಿ ಇಷ್ಟನಾದವನು, ನಾರಾಯಣಿಗೆ ಪ್ರತ್ಯೇಕ ಇಷ್ಟನಾದವನು ಎನ್ನುವುದೇ ಇಲ್ಲ. ಬ್ರಹ್ಮಭೂತಃ ಪ್ರಸನ್ನಾತ್ಮ. ಮಹಾಲಕ್ಷ್ಮಿಗೆ, ಮಹದ್ ಬ್ರಹ್ಮಕ್ಕೆ ಯಾರು ವಿಶೇಷವಾಗಿ ಸೇವೆ ಸಲ್ಲಿಸಿ ಬಂದಿದ್ದಾನೆ, ಸಾಧನೆ ನಡೆಸ್ತಾ, ಅವನಿಗೆ ದೇವರು ಇಷ್ಟನಾಗ್ತಾನೆ. ಹಾಗಾಗಿಯೇ ನ ಶೋಚತಿ ನ ಕಾಂಕ್ಷತಿ ಅವನ ಒಂದು ಪರಿಸ್ಥಿತಿಯನ್ನು ಹೇಳುತ್ತಾನೆ. ಹಿಂದೆ ಹೇಳಿದ್ದಾನೆ ಕೃಷ್ಣ, ಯಸ್ಮಿನ್ ಸ್ಥಿತೆ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ಯಂ ಲಬ್ಧ್ವಾ ಚಾಪರಂ ಶಾಂತಿಂ. ಅಪರಂ ಲಾಭಂ, ಯಾರನ್ನು ಪಡೆದಾಗ ಇನ್ನೊಂದು ಮನ್ಯತೆ, ಎಂ ಲಬ್ಧ್ವಾ ಚಾಪರಂ ಲಾಭಂ ನ ಮನ್ಯತೆ ಅಂತಾನೆ. ನಾಧಿಕಂ ಪರಂ ಅಂತ. ದೇವರನ್ನು ಪಡೆದ ನಂತರ ಇದಕ್ಕಿಂತ ಮಿಗಿಲಾದ ಒಂದು ಲಾಭವನ್ನೇ ಗುರುತಿಸುವುದಿಲ್ಲ ಅವನು. ಅದರಾಗೆ ಯಸ್ಮಿನ್ ಸ್ಥಿತೆ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ, ಯಾರಲ್ಲಿ ನೆಲೆಗೊಳ್ಳುತ್ತಾನೆ ಅಂಥವನಿಗೆ ಎಂಥ ದೊಡ್ಡ ಆಪತ್ತು ಬಂದರೂ ಅಲುಗಾಡುವುದಿಲ್ಲ ಅವನಂತ. ಇದೆರಡನ್ನು ಇಲ್ಲಿ ಎತ್ತಿಕೊಂಡವನು. ಅದೇ ಇಡೀ ಗೆರೆಯಲ್ಲಿ ಹೇಳಿದ್ದನ್ನು ನೀರು ಪದದಲ್ಲಿ ಹೇಳ್ತಾನೆ, ನ ಶೋಚತಿ ನ ಕಾಂಕ್ಷತಿ ಅಂದ. ಅಳುವುದಿಲ್ಲ, ಬಯಸುವುದೂ ಇಲ್ಲ. ತೆರಳಿದ್ದಕ್ಕೆ ಏನು ಗಮನ ಇಲ್ಲ.
ಬರುವುದಕ್ಕೆ ಏನು ಗಡಿಬಿಡಿ ಇಲ್ಲ ಅಂಥವನು. ನ ಶೋಚತಿ ನ ಕಾಂಕ್ಷತಿ. ಕಳೆದೋಯ್ತಾ ಅಳನು, ಬರಲಿಲ್ವಾ ಅದಕ್ಕೋ ಪ್ರಯತ್ನಿಸನು. ಬೇಕು ಇಲ್ಲ, ಅಥವಾ ಇದ್ದದ್ದು ಹೋಯ್ತು ಅದೂ ಬೇಕಿಲ್ಲ, ಹೋದರೂ ಬೇಕಿಲ್ಲ, ಬರುವುದಿದ್ದರೂ ಬೇಕಿಲ್ಲ. ಬೇಕೆಂದಿಲ್ಲ, ಹೋದದ್ದರ ಮೇಲೆ ಅಳುಕೂ ಇಲ್ಲ. ನ ಶೋಚತಿ, ಕಳೆದದ್ದರ ಬಗ್ಗೆ ನಷ್ಟಾದ್ದರ ಬಗ್ಗೆ ಅಳುಕುವುದಿಲ್ಲ, ಅಳುವುದಿಲ್ಲ, ದುಃಖಿಸುವುದಿಲ್ಲ, ಶೋಕ ಪಡುವುದೇ ಇಲ್ಲ. ಶೋಕ ಎನ್ನುವುದು ಅದು ತಲೆಯೊಳಗೆ ತುಂಬಿಕೊಳ್ಳುವಂತಹ ಒಂದು ರೋಗ. ಶೋಕಕ್ಕೆ ಅರ್ಥವೇ ಆಗಿ ಮನಸ್ಸನ್ನು ಕೆಡಿಸುವಂಥದ್ದು, ಬುದ್ಧಿಯನ್ನು ಅಸ್ಥಿರಗೊಳಿಸುವಂಥದ್ದು, ದೈನ್ಯದೆಡೆಗೆ ಸಾಗಿಸುವಂಥದ್ದು, ನಿರಂತರವಾಗಿ ವ್ಯಾಧಿಯಲ್ಲಿ ಅವನನ್ನು ಬೀಳಿಸುವಂಥದ್ದು. ಶೋಕಸ್ಥಾನ ಸಹಸ್ರಾಣಿ ಅಂತ ವ್ಯಾಸರು ಪಾಂಡವನಿಗೆ ಹೇಳಿದ ಹಾಗೆ, ಅಯ್ಯ ಅಳತಿಯ, ಅವರೆಲ್ಲ ಸತ್ರು ಅಂತ ಅಳು. ಯಾವಾಗ ನಿಲ್ಲಿಸ್ತಿ? ಯಾಕೆ? ಅವರು ಸತ್ತ ನಂತರ ಮತ್ತೆ ಅಳುತ್ತಾನೆ ಇರುವುದು ಅಂತ ಅರ್ಥ. ನೀನು ಅಳು ನಿಲ್ಲಿಸಿದರೆ ಅವರು ಬದುಕಿರಬೇಕಷ್ಟೇ, ಬದುಕುವ ಸಾಧ್ಯತೆಯೇ ಇಲ್ಲ. ಹಾಗಾಗಿ ನೀನು ಅಳು ನಿಲ್ಲಿಸುವ ವ್ಯವಸ್ಥೆಯೇ ಇಲ್ಲ. ಸತ್ತದ್ದಕ್ಕೆ ಅಳುವುದಾಗಿದ್ದರೆ ಇದು ನಿಲ್ಲಿಸಲಿಕ್ಕಿಲ್ಲದ್ದು ಅಂತ ಅರ್ಥ. ಅಳು ನಿಲ್ಲುವುದಿಲ್ಲದಿದ್ದರೆ ಊಟ ಸೇರುವುದಿಲ್ಲ. ಊಟ ಸೇರುವುದಿಲ್ಲ ಅಂದರೆ ನಮ್ಮ ಬದುಕಿಲ್ಲ ಅಂತ ಅರ್ಥ. ಅಂದರೆ ಸಾಯುವವರಿಗೋಸ್ಕರ ಸಾಯಬೇಕು ನಾವು. ಹೀಗಿದ್ರೆ ಯಾವತ್ತೋ ಸಾಯಬೇಕು ಅಂತಾನೆ ವೇದವ್ಯಾಸ. ಯಾಕೆ? ಎಷ್ಟು ಜನ ಸಾಯಲಿಲ್ಲ? ನೀನು ಪಾಂಡು ಸತ್ತಾಗಲೇ ಸಾಯಬೇಕು, ತಂದೆ ಸತ್ತಾಗಲೇ ಅಯ್ಯೋ ಸತ್ತ ಅಂತ. ಭೀಷ್ಮ ಸತ್ತಾಗೇನು, ಅಜ್ಜ ಸತ್ತಾಗೇನು, ಅಪ್ಪ ಸತ್ತಾಗ ಸಾಯದವ ನೀನು ಅಳದವ. ಅಶ್ವತ್ಥಾಮ ಭಾಳ ಚೆನ್ನಾಗಿ ಹೇಳುತ್ತಾನೆ ನೀನು. ಅಯ್ಯ ಮುಟ್ಟಿ ನೋಡಿಕೊಂಡು ಹೇಳ್ತಾನವ, ಅಶ್ವತ್ಥಾಮ ಸಾಯದವನೇ ಬಿಡಿ, ಅದು ಮಹಾರುದ್ರದೇವ, ಸಾವಿನ ದೇವತೆ. ಅದು ಸಾವು ಇರುವ ದೇವತೆ ಅಲ್ಲ, ಸಾವಿರದ ಸಾವಿನ ದೇವತೆ ಅದು. ಅವ ಹೇಳ್ತಾನೆ ತನ್ನನ್ನು ಮುಟ್ಟಿಕೊಂಡು, ಎಲ್ಲ ನಾನು ಸಾಯಲಿಲ್ಲಲ್ವಾ ಅಂತ. ಯಾಕೆ ಸಾಯಬೇಕಿತ್ತು? ಮತ್ತೆ ನನ್ನ ಅಪ್ಪ ಸತ್ತ ಅಂತಾನೆ. ಅಪ್ಪ ಸಾಯಲಿ, ಮತ್ತೆ ನೀನು ಯಾಕೆ ಸಾಯಬೇಕು? ಅಲ್ಲ, ಅಪ್ಪ ಸತ್ತದ್ದು ಯಾಕೆ? ನಾನು ಸತ್ತೆ ಅಂತ ಕೇಳಿ. ಅಶ್ವತ್ಥಾಮ ಹತಃ ಅಂತ ಕೇಳಿದವ, ಕುಂಜರಹ ಕೇಳಲಿಲ್ಲ ಅವನಿಗೆ. ಅವನಿಗೆ ಕೇಳಿದರೆ ಅವನು ಗಟ್ಟಿ ಕೂಗ್ತಿದ್ದ. ಆದ್ರಿಂದ ಅಶ್ವತ್ಥಾಮ ಹತಃ ಕೇಳಿದ, ಅಶ್ವತ್ಥಾಮ ಸತ್ತ ಅಂತ ಕೇಳಿದ. ಕೇಳಿಯೇ ಸತ್ತವ. ಮಗ ಸತ್ನ? ಇನ್ನು ಪ್ರಯೋಜನ ಇದೆ. ಯಾಕೆಂದ್ರೆ ಅವನ ಮಗನಿಗೋಸ್ಕರ ಹಾಲಿನಿಂದ ಗಲಾಟೆ ಮಾಡಿದ್ದಾನೆ. ಅವನಿಗೊಂದು ಹಾಲು ಕೊಡಬೇಕು ಅಂತೇಳಿ ಎಲ್ಲೆಲ್ಲಿಯೋ ಹಾರಾಟ ಮಾಡಿ, ದ್ರುಪದನ ಹತ್ರ ಗಲಾಟೆ ಮಾಡಿ ಎಲ್ಲ. ಅಂತ ದ್ರೋಣ ಅಶ್ವತ್ಥಾಮ ಸತ್ತ ಅಂತ ಕೇಳಿ, ಹಾಲು ಹಸುಳೆ ಸತ್ತಿತು ಅಂತ ಹೇಳಿ ಹಸುವೆ ನೀಗಿದ, ಹೋಯ್ತವನತ್ತು. ಅಶ್ವತ್ಥಾಮ ಹೇಳ್ತಾನೆ, ಎಲ್ಲ ನಾನು ಸತ್ತೆ ಎಂದು ಸುದ್ದಿ ಕೇಳಿ ಸತ್ತ ನನ್ನಪ್ಪ ಎಷ್ಟು ದುರ್ಬಲ, ನಾನಪ್ಪ ಸತ್ತದ್ದು ನೋಡಿ ಸಾಯ್ತಾ ಇಲ್ಲಲ್ಲ, ಎಷ್ಟು ಗಟ್ಟಿಗ ಅಂತಾನವ. ಸಹಜವಾಗಿ ಭಾಳ ಚೆನ್ನಾಗಿದೆ. ಹೀಗೆ ವೇದವ್ಯಾಸರು ಧರ್ಮರಾಜನನ್ನು ನಡೆಸುವ ವಿಧಾನ. ನಿನ್ನ ಅಪ್ಪ ಸಾಯುವಾಗ ನೀನು ಸಾಯಲಿಲ್ಲ, ಈಗೆಂತ ಸಾಯಲಿಕ್ಕೆ ಹೊರಟದು ನೀನು? ಭೀಷ್ಮ ಸತ್ತ ಅಂದ, ಸಾಯಲಿಯ ಅಂದ, ಆಯ್ತು ಸಾಯಲಿ ಅಂದ. ಅಂದರೆ ನಾವು ಇನ್ನೊಬ್ಬರನ್ನು ತೋರಿಸಬೇಕು. ದುಃಖಕ್ಕೆ ಅದಕ್ಕಿಂತ ದೊಡ್ಡ ದುಃಖದ ಸ್ಥಾನವನ್ನು ತೋರಿಸಿದರೆ ಈ ದುಃಖ ಪರ್ಪೋಷಿ ಆಗ್ತದೆ, ಬಿಟ್ಟೋಗ್ತದೆ, ನಮ್ಮನ್ನೇ ಬಿಟ್ಟು ಹೋಗ್ತದೆ. ನಾವು ಅದರ ಹತ್ರ ಇರುವುದಿಲ್ಲ. ಅದು ಎಂಥದ್ದು ಹೇಳ ಹೆಸರಿಲ್ಲದಂತೆ ಹಾರಿ ಹೋಗ್ತದೆ. ಎಲ್ಲರೂ ಬದುಕುವ ವಿಧಾನವೇ ಹೀಗೆಯ, ಮತ್ತೇನೂ ಅಲ್ಲ. ಇದೇ ರೀತಿಯಾಗಿ ಅವರು ದೊಡ್ಡ ಸಮಸ್ಯೆಗಳನ್ನು ಅದಕ್ಕಿಂತ ದೊಡ್ಡ ಸಮಸ್ಯೆ ಹತ್ತಿರ ತರುವಾಗ ಅದು ಮಾಯವಾಗುತ್ತೆ. ಯಾವಾಗಲಾಗೆ ಇಲ್ಲ ಆಗುವುದಿಲ್ಲ. ಆದರೆ ಅದಕ್ಕೆ ಇನ್ನೊಂದು ಉಪಾಯ ಹೇಳ್ತೇನೆ, ಬಹಳ ಸುಲಭವಾದದ್ದು. ನಮ್ಮ ಸಮಸ್ಯೆಗಿಂತ ದೊಡ್ಡ ಸಮಸ್ಯೆ ಇನ್ನೊಂದು ತೋರಿಸಬೇಕು. ಯಾರಿಗೆ? ನಮಗೆ. ಕನ್ನಡಿಯಲ್ಲಿ ತೋರಿಸಿದಾಗ, ಈಗ ಸಾಚ ಇಲ್ಲವೋ ಇನ್ನು ಕನ್ನಡಿಯಲ್ಲಿ ತೋರಿಸು. ಕನ್ನಡಿಯಲ್ಲಿ ತೋರಿಸಿ ನೋಡಿ, ನಿನಗಿಂತ ದೊಡ್ಡ ಸಮಸ್ಯೆ ಅವರಿಗೆ ಉಂಟು, ಇನ್ನೆಂದ ಸಮಸ್ಯೆ? ಊಟ ಮಾಡು. ಚೆನ್ನಾಗಿ ಊಟ ಮಾಡ್ತಾನೆ, ಹೌದಲ್ಲ? ಯಾಕೆ? ಅವರು ಊಟ ಬಿಟ್ಟಿದ್ದಾರೆ? ಇಲ್ಲಲ್ಲ. ಬದುಕಿಲ್ವಾ? ಬದುಕಿದ್ದಾರೆ. ಮತ್ತೆ ನಿನಗೇನು ದಾಡಿ? ಊಟ ಮಾಡೋದು. ದೊಡ್ಡ ಸಮಸ್ಯೆ ಹೊತ್ತುಕೊಂಡವರು ಕೂತಿದ್ದಾರೆ, ನಿನಗೇನು ಕೇಳಿದ? ಅದು ಖುಷಿ ಆಗುತ್ತೆ. ಹೀಗೆ ಯಾರೂ ಸಿಗದಿದ್ದರೂ ಪ್ರಾಣಿಗಳಿವೆ, ಹಕ್ಕಿಗಳಿವೆ, ಪಕ್ಷಿಗಳಿವೆ, ಇವರನ್ನೆಲ್ಲ ನೋಡಿ. ಬದುಕೆಷ್ಟು ಸಮಸ್ಯೆ ನೋಡಿ. ಊಟ ಉಂಟು ಅವುಗಳಿಗೆ, ಅನ್ನ ಸಿಗುತ್ತಾ? ಯಾರು ಕೊಡ್ತಾರೆ ಹೇಳುತ್ತಾರೆ? ಎಲ್ಲಿಯೂ ಎಸೆದ ಕಾಳನ್ನು ತಿನ್ನುವಲ್ಲಿಯೂ ಬಲೆ ಹಾಕ್ತಾರೆ, ತಿಂದಾಕ್ತಾರೆ ಅವರನ್ನೇ. ಕಾಳು ತಿನ್ನಲಿಕ್ಕೆ ಬಂದ ಹಕ್ಕಿಯನ್ನು ತಿಂದು ತೇಗುವವರಿದ್ದಾರೆ, ಇನ್ನೇನು ಹೇಳುವ? ಅವುಗಳನ್ನು ನೆನೆಸಿಕೊಂಡಾಗ ನಾವು ಯಾವುದಕ್ಕೂ ಗಲಾಟೆ ಎಬ್ಬಿಸುವುದು, ಊಟ ಬಿಡುವುದು, ಸತ್ಯಾಗ್ರಹ ಮಾಡುವುದಕ್ಕೆ ಬೆಲೆ ಇಲ್ಲ ಕಾಣ್ತದೆ. ಮಾಡುವುದಿದ್ರೆ ಅವುಗಳಿಗೆ ಊಟ ಇಲ್ಲ ಅಂತ ಸತ್ಯಾಗ್ರಹ ಮಾಡಬೇಕು. ನಾನು ಹೇಳುತ್ತೆ, ಸುತ್ತಮುತ್ತಲಿನ ಆ ಪ್ರಪಂಚಕ್ಕೆ ಚೆನ್ನಾಗಿ ಊಟ ಇಲ್ಲ ಅಂತ ನೋಡಿ. ಇಡೀ ಜಗತ್ತು ಕ್ರೀಡೆಯಲ್ಲಿ ಗಮ್ಮತ್ತು ಮಾಡ್ತದೆ. ಎಷ್ಟೋ ಕ್ರೀಡಾಪಟುಗಳು ಕೋಟಿಗೆ ಗಟ್ಟಲೆ ದುಡ್ಡನ್ನು ಇಟ್ಟುಕೊಳ್ಳುತ್ತಾರೆ. ಅದೇ ದೇಶದಲ್ಲಿ ತುತ್ತು ಊಟಕ್ಕಿಲ್ಲದ ಬಡವರು ದಿನನಿತ್ಯ ಅಸುನೀಗುವುದು ಕಾಣ್ತದೆ. ಒಬ್ಬ ಕ್ರೀಡಾಪಟು 1,000 ಜನರ ಬಡವರಿಗೆ ಒಂದು ಹೊತ್ತಿನ ಊಟ ಆದರೂ ಹಾಕಿದ್ದು ಇವತ್ತಿನವರೆಗೆ ಉಂಟಾ?
ಅನ್ನದಾನ ಎಲ್ಲಿಯೋ ನಡೀತದೆ, ಎಲ್ಲಿಯೋ ಆಟಕ್ಕೆ ದೇಶದ ಸೊತ್ತು ಹಾಳಾಗಿ ಹೋಗ್ತದೆ. ನಾನು ಹೇಳ್ತೇನೆ, ನಮ್ಮ ದೇಶಕ್ಕೆ ನಿಜವಾಗಿ ಬಡತನ ಸಾಯುವವರೆಗೆ, ಇಲ್ಲದಾಗುವವರೆಗೆ ಒಬ್ಬನೂ ಆಡಬಾರ್ದು. ಅವ ಬುದ್ಧಿಮಂತನಾಗಿದ್ದರೆ, ಅವನು ಮನುಷ್ಯನಾಗಿದ್ದರೆ ಅವನೇ ಆಡಬಾರ್ದು. ಆಡುವುದಿಲ್ಲ ಹೇಳಬೇಕು. ಇಡೀ ಜಗತ್ತಿನ ನನ್ನ ಸಹೋದರ ಸಹೋದರಿಯರು ಹಸಿವೆಯಲ್ಲಿ ಸಾಯ್ತಾ ಇದ್ದಾರೆ, ನಾನಾಡಿ ಸಂತಸ ಪಡಬಾರ್ದು ಹೇಳಿ ಬಿಟ್ಟು ಕೊಡಬೇಕು. ಆ ಸೊತ್ತನ್ನು ಉಳಿಸಬೇಕು. ಯಾವತ್ತು ಬುದ್ಧಿ ಬರ್ತದೆ? ಬುದ್ಧಿ ಬರೋದಿಲ್ಲ, ಯಾರಿಗೂ ಬರೋದಿಲ್ಲ. ಕಷ್ಟ ಅಂದರೆ ಅದು. ಇಷ್ಟು ಕಷ್ಟವನ್ನು ನೋಡಿಯೂ ನಾವು ಊಟ ಮಾಡ್ತೇವೆ ಆದರೆ ಆಗ ದೊಡ್ಡ ಸಮಸ್ಯೆ, ಅದೇ ಹೇಳಿದ, ದೊಡ್ಡ ಸಮಸ್ಯೆ ನೋಡುವಾಗ ನಮ್ಮ ಸಮಸ್ಯೆ ಇಲ್ಲ ಆಗ್ತದಾಗ. ಇದನ್ನು ವ್ಯಾಸರು ಬಿಡಿಸಿದ್ದು ಶೋಕಸ್ಥಾನ ಸಹಸ್ರಾಣಿ ಅಂದ. ಗೀತೆಯ ಪಾಠ ಎಷ್ಟು ಚೆನ್ನಾಗಿ ಆಗತ್ತೆ ಅಂದರೆ, ಈ ಗೆರೆಯಲ್ಲಿರ್ತದೆ ಕೇಳಿ, ಬ್ರಹ್ಮಭೂತಃ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಅಂತ. ಅವನಿಗೆ ದುಃಖ ಆಗುವುದಿಲ್ಲ, ಅವನು ಬಯಸುವುದಿಲ್ಲ. ಏನು ಬಯಸ್ತಾನೆವ? ನನಗೆ ಬೇಕು ಅಂತ ಯಾರು ಕೇಳ್ತಾರೆ ನೋಡಿ? ಹಸಿದ ಹೊಟ್ಟೆಯ ಎದುರು ಕಂಡಾಗ ಯಾರಿಗೆ ಏನು ಬೇಕು ಅನಿಸ್ತದೆ? ಇಲ್ಲ, ಆಸೆ ಇರುವುದಿಲ್ಲ ಅಂತಾನೆ. ನಮ್ಮೊಟ್ಟಿಗಿರುವವರು ನಾವು ದೊಡ್ಡದು ಮಾಡೋದು ಬೇಡ, ಇಡೀ ಪ್ರಪಂಚವನ್ನು ನೋಡುವ ವಿಶಾಲ ಹೃದಯ ನಮ್ಮಲ್ಲಿ ಇಲ್ಲ ಇಡುವ, ಸಾಯಿಲಿ. ನಮ್ಮ ದೇಶಾಂತವನ್ನು ನೋಡಿಕೊಳ್ಳುವ, ಅದು ಆಗುವುದಿಲ್ಲ ಬಿಡಿ. ನಮ್ಮ ಊರು ಅಂತ ಮಾಡಿಕೊಳ್ಳಿ, ಸಣ್ಣದು ಮಾಡಿಕೊಳ್ಳಿ. ನಮ್ಮ ಊರಿನ ಪ್ರತಿ ವ್ಯಕ್ತಿಯು ಒಂದು ಹೊತ್ತು ಊಟ ಆದರೂ ಮಾಡುವಷ್ಟು ಸಮರ್ಥನಾಗಿದ್ದರೆ ನಾವು 2 ಹೊತ್ತು ಊಟ ಮಾಡ್ತೇವೆ ಒಂದು ಪ್ರತಿಜ್ಞೆ ಮಾಡುವ. ಸಾಧ್ಯ ಉಂಟಾ? ಇಲ್ಲ, ಆದರೆ ಬಿಟ್ಟುಕೊಡುವ ಅಂತ ಮಾಡ್ತೇವೆಯಾ? ಇಲ್ಲ. ನೀವು ಅಷ್ಟು ದೊಡ್ಡದು ಮಾಡಬೇಡಿ, ಇಷ್ಟು ಸಣ್ಣಕ್ಕೆ ನಮ್ಮ ಊರಿನಲ್ಲಿಗೆ ಬರುವ, ನಮ್ಮ ಕಮ್ಯುನಿಟಿಗೆ, ಸಮಾಜಕ್ಕೆ ಬರಬೇಕದು. ಊರಿನವರು ಬೇಡ. ಊರಿನವರು ದುಷ್ಟ ಇರ್ತಾರೆ, ತಾಮಸರು ಇರ್ತಾರೆ, ಹೆಂಡ ಕುಡಿಯೋರು ಇರ್ತಾರೆ, ಏನು ಬೇಕಾದ್ರೆ ಹೇಳಿ. ನಮ್ಮ ಸಮಾಜವರು ಬನ್ನಿ. ಒಂದು ಸಮಾಜದ ಒಬ್ಬ ವ್ಯಕ್ತಿ ಆರಾಮವಾಗಿ ಮಲಗಿದ್ದಾನೆಂದರೆ, ಸಾವಿರಾರು ಜನರು ಉಸಿರುಗಟ್ಟಿ ಸಾಯ್ತಾ ಇದ್ದಾರೆ ಅಂದರೆ ಅದನ್ನು ನೋಡಿ ಹೇಗೆ ಅವನು ನಿದ್ದೆ ಮಾಡ್ತಾನೆ ಹೇಳಿ? ಅದಕ್ಕಾದರೂ ನಾವು ಸ್ಪಂದಿಸುವ ಅಂದರೆ ಇಲ್ಲ. ಅದಕ್ಕೆ ನಾನು ಹೇಳ್ತೇನೆ, ನಾವು ಒಂದು ಕಡೆಯಲ್ಲಿ ರೋಗಿಗಳೋ ಅಥವಾ ನಾವು ಒಂದು ಕಡೆಯಲ್ಲಿ ಯೋಗಿಗಳೋ ಅಂತ ಅರ್ಥ ಆಗುವುದಿಲ್ಲ. ರೋಗಿಗೆ ಯಾರ ಗಮನವೂ ಇಲ್ಲ, ಮಂಚದಲ್ಲಿ ಬಿದ್ದಿರ್ತಾನೆ, 100 ರೋಗಿಗಳು ಇರ್ತಾರೆ ಹತ್ತಿರದಲ್ಲಿ. ಒಬ್ಬ ರೋಗಿಗೆ ಇನ್ನೊಬ್ಬ ರೋಗಿಯ ಏನು ರೋಗ ಗೊತ್ತಿರುವುದಿಲ್ಲ, ತಿಳ್ಕೊಳ್ಳುವುದಿಲ್ಲ. ಅವನಲ್ಲಿ ಚೈತನ್ಯ ಇಲ್ಲ ತಿಳ್ಕೊಳ್ಳಿಕ್ಕೆ. ಅಯ್ಯ, ನಾನೇ ಕಾಲ್ನೋವಲ್ಲಿ ಪರಿತಪಿಸ್ತಾ ಇದ್ದಾರೆ, ಅವನ ಕಾಲ್ನೋವ ಅಂತ ಕೇಳುವುದು ಹೇಗೆ ಸ್ವಾಮಿ ಅಂತಾನೆ. ಯಾಕೆ ಅಂದರೆ ಅವನಲ್ಲಿ 2 ಸ್ವಭಾವ. ಒಂದು, ನಾನು ನಿನಗೆ ಕಾಲ್ನೋವ ಅಂತ ಕೇಳಿದರೆ ಅವನನ್ನು ತಮಾಷೆ ಮಾಡಿದಾಗಾಗಿ, ನಿನಗೆಂತ ಸೊಂಟ ನೋವ ಕೇಳಿದರೆ ಸರಿಯಾಗೋದಿಲ್ಲ ಅವನಿಗೆ, ಅದಕ್ಕೋಸ್ಕರ ಕೇಳೋದಿಲ್ಲ. ನಾನೇ ದುಃಖದಿಂದ ಆಗ ಅವನನ್ನು ನಾನು ದುಃಖಿಯಾ ಅಂತ ಕೇಳುವುದು ಯಾವ ನಾಲಿಗೆಯಲ್ಲಿ ಅಂತಾನೆ ಅವನು ಪರಿತಪಿಸ್ತಾನೆ. ಅದರಿಂದ ಸಂಕಟದಿಂದ ಇಲ್ಲಿ ಕೂತು ನನ್ನ ಕಾಲ್ನೋವು ವಾಸಿ ಆಗಲಿ ಹೇಳಿದಾಗೆ ಅವನ ಕಾಲ್ನೋವು ವಾಸಿ ಆಗಲಿ ಎಂದು ಯೋಚನೆ ಮಾಡ್ತಾನೆ. ಇದು ಉದಾರ ಹೃದಯ ಅವನು. ಅದಕ್ಕೆ ನಾನು ರೋಗಿ ಯೋಗಿಗಿಂತ ವಾಸಿ. ನಾವು 3 ಹೊತ್ತು ಊಟ ಮಾಡ್ತೇವೆ, ಯಾವ ರೋಗಿ ಯೋಚನೆ ಬರೋದಿಲ್ಲ ಅಂದರೆ ನಾವು ಎಂಥ ಯೋಗಿಗಳು ನೋಡಿ. ಅದನ್ನ ಈ ಶ್ಲೋಕಗಳು ತುಂಬ ಕುಣಿಸ್ತವೆ. ಅದಕ್ಕೆ ಪ್ರಸನ್ನಾತ್ಮ ಅಂದ. ನೀನು ಸಂತೋಷದಲ್ಲಿ ಇರುವುದು ದೇವರ ಸಂತೋಷದಲ್ಲಿ ನೆನಪು ಮಾಡಿಕೊ, ಆಗ ನೀನು ಏನು ಬಯಸಬೇಡ. ಏಕೂ ಯಾವುದಕ್ಕೂ ನೀನು ಸಮಸ್ಯೆ ಅಂತ ಮಾಡಿಕೊಂಡು ಪರಿತಪಿಸಬೇಡ. ದೇವರು ಸೊತ್ತು ಸಿಕ್ಕಿದೆ ಎಲ್ಲರಲ್ಲಿ ದೇವರು. ಅದಕ್ಕೆ ಈಗ ಹೇಳ್ತಾನೆ ಸರ್ವೇಷು ಭೂತೇಶು. ಅದನ್ನು ವಿಸ್ತಾರಗೊಳಿಸಿದ ಕ್ರಮ ಇಲ್ಲಿ ಎಲ್ಲಿಯೂ ಸಹ ಸಾಮಾಜಿಕವಾಗಿ, ಅಂದರೆ ನಮ್ಮವರಿಗೋಸ್ಕರ, ನಮ್ಮ ಮನೆತನ, ನಮ್ಮ ಕುಟುಂಬ, ನಮ್ಮ ಗೋತ್ರದವರು, ನಮ್ಮ ಊರಿನವರು, ನಮ್ಮ ದೇಶ ಹೇಳಲಿಲ್ಲ. ಸರ್ವೇಷು ಭೂತೇಶು ಅಂದ. ಇದು ವ್ಯಾಪ್ತ ದರ್ಶನ ಅಂದರೆ ಪ್ರತಿಯೊಬ್ಬನಲ್ಲಿಯೂ ಭಗವಂತನನ್ನು ಕಾಣುವ ಇರಾದೆ ಮಾಡಿಕೋ, ಆಗ ನೀನು ಅಳುವುದು ನಿಲ್ತದೆ, ಬಯಸುವುದು ತಪ್ತದೆ. ನಮ್ಮ ಎಲ್ಲ ಬಯಕೆಗಳು ಯಾರಲ್ಲಿಯೂ ಬೇಕು ಕೇಳುವುದುಂಟಲ್ಲ, ಅವನಿಗೆ ಬೇಕಾದರೂ ಬೇಕು ಕೇಳುವುದು, ಅವನಿಗೆ ಇಲ್ಲವಾಗಿ ಬೇಕು ಕೇಳುವುದು, ಎಲ್ಲಿಯಾದರೂ ಬೇಕು ಅಂತ ಅನಿಸಿಕೊಳ್ಳುವುದು. ಒಂದು ಕಡೆಯಲ್ಲಿ ಇಲ್ಲ ಆಗ್ತದೆ, ಒಂದು ಕಡೆಯಲ್ಲಿ ಇಲ್ಲ ಆಗುವಾಗ ನಾವು ಅಲ್ಲಿನ ದೇವರಿಗೆ ಮೋಸ ಮಾಡಿದಾಗ ಆಗ್ತದೆ ಅಂತ ತಿಳ್ಕೊಂತಾನೆ. ಅದಕ್ಕೆ ಪ್ರಸನ್ನಾತ್ಮ ಅಂದದ್ದು. ಎಲ್ಲ ಕಡೆಯಲ್ಲಿ ತುಂಬಿ ತುಳುಕಿದ ದೇವರು, ಪೂರ್ಣವಾಗಿ ಸಣ್ಣ ಅಂದರೆ ಇರುವ ಆತ್ಮ ಅಂದರೆ ಭಗವಂತ. ಪರಿಪೂರ್ಣವಾದ ವ್ಯಾಪ್ತವಾದ ಭಗವಂತನ ದೃಷ್ಟಿಗೆ ಪಾತ್ರನಾದವನು ಎಲ್ಲಿ ನೋಡಿದರಲ್ಲಿ ದೇವರ ಪ್ರತೀಕವನ್ನೇ ನೋಡ್ತಾನೆ, ಹೊರತು ಇನ್ನೇನು ನೋಡುವುದಿಲ್ಲ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿ ಹಸ್ತಿನಿ ಶುನಿಜೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನ. ಪ್ರಾಣಿಯನ್ನು ನೋಡಿದ್ರು ಒಂದೇ, ಪ್ರಾಣಿಯನ್ನು ತಿಂದು ಬದುಕುವ ವ್ಯಕ್ತಿಯನ್ನು ನೋಡಿದ್ರು ಅವನಿಗೆ ಒಂದೇ. ದೇವರು ಮಾಡಿರತಕ್ಕಂತಹ ಸೃಷ್ಟಿ ವಿಚಿತ್ರವಾಗಿ ಹೇಳುತ್ತಾನೆ. ದೇವರು ಎಲ್ಲವನ್ನು ಸೃಷ್ಟಿ ಮಾಡುತ್ತಾನೆ. ಯಾಕೆ ಅಂದರೆ ಕೆಲವು ನೋಡಲಿಕ್ಕೆ ಅಂತ, ನೋಡಿ ಪಾಠ ಕಲೀಲಿಕ್ಕಿರ್ತದೆ ಅಂತಾನೆ. ಕಾಲಿಲ್ಲದ ಪ್ರಾಣಿಗಳನ್ನು ಸೃಷ್ಟಿ ಮಾಡಿ ನೆಲದಡಿಯಲ್ಲಿ ಬಿದ್ದು ಅಪ್ಪಚ್ಚಿ ಆಗುವುದನ್ನು ನೋಡಿ
ಅಯ್ಯ ನೀನು ಒಂದು ದಿನ ಅನ್ಯಾಯ ಮಾಡಿದಾಗ ಹುಳಹುಪಟೆಯಾಗಿ ಹುಟ್ಟಲಿಕ್ಕುಂಟು, ಆಗ ನಿನ್ನನಿಗೆ ಮೆಡ್ತಾರೆ ನೋಡು, ಆದ್ರಿಂದ ಯಾವತ್ತೂ ಹುಳ ಆಗ್ಲಿಕ್ಕೆ ಬರಬೇಡ ಅಂತ ಹೇಳ್ತಾನಂತೆ ಅವನು. ಹುಳ ಇಟ್ಟದ್ದು ಅದಕ್ಕೆ, ಕಾಲಡಿಯಲ್ಲಿ ಹುಳ ಇಟ್ಟದ್ದು ಯಾಕೆ ಅಂದರೆ ನಾಳೆ ನೀನು ಹುಳ ಆಗಬಹುದು ಅಂತ ನೆನಪಿಸ್ಲಿಕ್ಕೆ. ಅದಕ್ಕೋಸ್ಕರ ಅಂತಹ ಕುಕರ್ಮ ಮಾಡಬೇಡ, ಕ್ರಿಮಿ ಜನ್ಮಕ್ಕೆ ಕಾರಣವಾದ ಕೆಟ್ಟ ಕೃತ್ಯಕ್ಕೆ ನೀನು ಬರಬೇಡ ಎನ್ನುವುದು ನೆನಪಿಟ್ಟುಕೋ, ನಾಳೆ ನಿನ್ನನಿಗೆ ಹೊಸಕ್ಕೆ ಹಾಕ್ತಾರೆ, ಯೋಚನೆ ಮಾಡು ಅಂತಾನಂತ. ಇಷ್ಟೆಲ್ಲ ವೆರೈಟಿ ಯಾಕೆ ಕೊಟ್ಟ ದೇವರು ಕೇಳಿದ ಅಷ್ಟಕ್ಕೆ ಅಂತ. ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರ ಅನಂತ ಗುಣ ಪರಮಃ ಅಂತ. ನಿನ್ನಲ್ಲಿ ಪರಶಕ್ತಿ ಇಲ್ಲ, ಅನಂತ ಗುಣ ಇಲ್ಲ, ನಿನ್ನಲ್ಲಿ ಅಲ್ಪಶಕ್ತಿ ಇದೆ. ಯೋಚನೆ ಮಾಡಿಕೋ, ನಿನಗೆ ಪರಶಕ್ತಿ ಇದ್ದರೆ ನೀನು ಅದನ್ನು ಓವರ್ಕಮ್ ಮಾಡಬಹುದು. ನಾಳೆ ಕ್ರಿಮಿ ಆಗದಂತೆ ಕೀಟ ಆಗದಂತೆ ಬರಲಿಕ್ಕೆ ಆಗ್ತದೆ, ನಿನಗೆ ಆಗುವುದಿಲ್ಲ, ತಪ್ಪಿಸಿಕೊಳ್ಳಿಕ್ಕೆ ಆಗುವುದಿಲ್ಲ, ನೀನು ಅಲ್ಪಶಕ್ತಿಯವ. ನಿನ್ನಲ್ಲಿ ಅಂತಹ ಅನಂತವಾದ ಗುಣ ಇಲ್ಲ, ನಿನ್ನಲ್ಲಿ ಶಾಂತ ಗುಣ ಇರುವುದು, ನೀನು ಕ್ರಿಮಿಯಾಗಿ ಬೀಳ್ತಿ ಕೆಳಗೆ ನೋಡು. ಇದು ಉದ್ದೇಶ ಆ ಗೆರೆಯಲ್ಲಿ, ಆಚಾರ್ಯರ ಗೆರೆಯಲ್ಲಿ. ನಾವಾದರೆ ದೇವರ ಗಮ್ಮತ್ತು ಹೇಳಿ ಸುಮ್ಮನೆ ಹೋಗ್ತೇವೆ. ದೇವರ ಗಮ್ಮತ್ತು ಅಲ್ಲ, ಇಲ್ಲಿ ಜೀವನ ಗಮ್ಮತ್ತು, ಬದುಕಿನ ಎಚ್ಚರ ಮಾಡ್ತಾ ಇದ್ದಾನೆ ಹೇಳುತ್ತಾ. ಆದ್ದರಿಂದ ಯೋಚನೆ ಮಾಡು, ನೀನು ನಾಳೆ ಕ್ರಿಮಿ ಆಗಬೇಡ. ಈ ಚಿತ್ರ ವಿಚಿತ್ರ ಜಗತ್ತಿನಲ್ಲಿ ನೀನು ಒಂದು ಚಿತ್ರ ಆಗಬೇಡ, ವಿಚಿತ್ರ ಪ್ರಾಣಿ ಆಗಬೇಡ. ಚಿತ್ರ ವಿಚಿತ್ರ ಪ್ರಾಣಿಗಳ ಸೃಷ್ಟಿ, ಮನುಷ್ಯನ ಸೃಷ್ಟಿ ಆಗಿಲ್ಲ ನೋಡಿ. ಒಂದು ಚಿಟ್ಟೆ ಅಂದರೆ, ಪತಂಗ ಅಂದರೆ ಅದರಲ್ಲಿ ಸಾವಿರಾರು ಬಗೆ ಇದೆ. ರೆಕ್ಕೆಗಳಲ್ಲಿ, ಮೀಸೆಗಳಲ್ಲಿ, ಕಾಲುಗಳಲ್ಲಿ, ಹಾರುವಿಕೆಯಲ್ಲಿ, ಚಿತ್ತಾರದಲ್ಲಿ ಎಲ್ಲ. ಮನುಷ್ಯನಲ್ಲಿ ಮಾಡಲಿ ನೋಡುವ ಹಾಗೆ ಇಲ್ಲ. ಕೆಲವರ ಕೈ ಉದ್ದ, ಕೆಲವರ ಕಾಲು ಗಿಡ್ಡ, ಕೆಲವರ ಕಣ್ಣುದ್ದ. ಹಾಗೆಲ್ಲ ಮಾಡೋದಿಲ್ಲ ದೇವರು ನೋಡಿ. ಚಿಟ್ಟೆಯಲ್ಲಿ ಎಲ್ಲ ಬಗೆ ಇದೆ. ಮೇಲಿನ ಕೆಳಗಿನ ಎರಡು ರೆಕ್ಕೆಗಳು, ಯಾರು ನೋಡ್ತಾರೆ ಅದನ್ನೆಲ್ಲ? ರೆಕ್ಕೆಗಳು ಒಂದೇ ಬಗೆ, ಹೆಚ್ಚು ಕಡಿಮೆ ಅಲ್ಲ. ನಾವೆಲ್ಲ ಇಡೀ ಪ್ರಕೃತಿಯನ್ನು ನೋಡುವವರು ಹಾಗೆ. ಹಾಗೆ ಎಷ್ಟು ಬಗೆಯ ಚೇರಟೆಗಳು, ಎಷ್ಟು ಬಗೆಯ ಹಾವುಗಳು, ಅವುಗಳನ್ನ ವೈವಿಧ್ಯಗಳು, ಸಾವಿರಾರು ಬಗೆಯ ಹಾವುಗಳಿವೆ. 3500 ಬಗೆಯ ಹಾವುಗಳಿವೆ ಹಾವುಗಳಲ್ಲೇ. ಆದರೆ ಮನುಷ್ಯರಲ್ಲಿ ಒಂದೇ ಬಗೆ, ಇನ್ನೊಬ್ಬರನ್ನು ಮೋಸ ಮಾಡುವುದು ಬಿಟ್ಟರೆ ಇನ್ನೇನು ಬಗೆ ಇಲ್ಲ ಅದರಲ್ಲಿ. ಹೀಗೆ ವಿಚಿತ್ರ ವಿಚಿತ್ರವಾದ ಸೃಷ್ಟಿಯನ್ನು ನೋಡಲಿಕ್ಕೆ ಹೇಳಿದ್ದು, ಆ ಒಂದೊಂದು ಸೃಷ್ಟಿಯಲ್ಲಿ ಬರುವಾಗಲೂ ಆಗತಕ್ಕಂಥ ತೊಂದರೆಗಳು, ಅವುಗಳ ಅವಗುಣಗಳು, ಇವನ್ನೆಲ್ಲ ನೆನಪಿಸ್ಲಿಕ್ಕೆ. ಆದಾಗ ಸರ್ವೇಷು ಭೂತೇಶು ಅಂತಾನೆ. ಇಡೀ ಪ್ರಪಂಚ ವಿವಿಧವಾಗಿದೆ, ಅದರಲ್ಲಿ ಭಗವಂತ ಒಬ್ಬನೇ ಇದ್ದಾನೆ, ಒಂದೇ ಬಗೆ. ಅದೇನದು ಸಮತ್ವ ದೇವರದ್ದು ಕೇಳಿದರೆ, ನಿರ್ದೋಷಂ ಹಿ ಸಮಂ ಬ್ರಹ್ಮ. ಕೃಷ್ಣ ಹೇಳಿ ಆಗಿದೆ. ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾನ ಅವನು ಹಿಂದೆ. ಯಾರು ಸಮವನ್ನು ಸಮನನ್ನು ನೋಡುವುದು ಅಂದ್ರೆ ಏನು ಅರ್ಥ? ನಾನೇ ಎಲ್ಲ ಅಂತ ನೋಡುವುದಾ? ಎಲ್ಲ ಕಡೆಯಲ್ಲಿ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ. ತಲೆ ಸರಿ ಇಲ್ಲ. ನೀನು ಬ್ರಹ್ಮಾಸ್ಮಿ ಹೇಳಿಕೋ, ನೀನೇನು ಪೂರ್ಣ ಇದ್ದಿ ಹೇಳು. ಅದಕ್ಕೆ ಪರಶಕ್ತಿನ ಆನಂದ ಗುಣ ಎನ್ನುವಲ್ಲಿ ನೀನು ಅಲ್ಪಶಕ್ತಿ ಶಾಂತ ಗುಣದವ ಹೇಳಿದ್ದು. ನಿನ್ನ ಈಗ ಇದ್ದ ಗುಣವೇ ಈಗ ಸಾಯ್ತದೆ. ಈಗ ಲಟ್ಟ ಇದ್ದಿಟ್ಕೋ, 10 ವರ್ಷದ ನಂತರ ಶಾಂತಿ ಕರ್ಮ ಮುಗಿದಾಗ ನೀನು ಮತ್ತೆ ಹೋಯಿತು, ಏನಿಲ್ಲ ಆಗ್ತದೆ. ಉಗ್ರರಥ ಶಾಂತಿ, ವಿಜಯ ರಥ ಶಾಂತಿ ಎಲ್ಲ ಮಾಡ್ತಾ ಬಂದಾಗ ಮುಂದಿನ ರಥ ಶಾಂತಿಗೆ ನೀನೇ ಇಲ್ಲ. ಅವರು ಎತ್ಕೊಂಡು ಹೋಗಿ ಆಗಿದೆ ನಿನ್ನನ್ನು, ಶಾಂತಿ ಮಾಡಿ ಆಗಿದೆ ನಿನಗೆ. ಅವರು ಏನು ಮಾಡ್ತೀವಿ? ಪ್ರಯೋಜನ ಏನುಂಟು? ಉಪಯೋಗವೇ ಇಲ್ಲ ಅಂದ ದೇವರು. ಆದ್ರಿಂದ ನಮ್ಮದು ಈಗೀಗಿನ ಗುಣಗಳೇ ನಮ್ಮಲ್ಲಿರತಕ್ಕ ಬಲವೋ ಶಕ್ತಿಯೋ ನೆಮ್ಮದಿಯೋ ಇನ್ಯಾವುದೋ ಇಂದ್ರಿಯಗಳ ಪಾಠವಗಳೋ ಅದೇ ಹೋಗ್ತದೆ. ಅದಕ್ಕೋಸ್ಕರ ದೇವರು ನಿರ್ದೋಷಂ ಹಿ ಸಮಂ ಬ್ರಹ್ಮ ಅಂತಾನೆ. ಸಮಃ ಅಂದರೆ ಸಮತ್ವ ದರ್ಶನ, ಅಂದರೆ ಭಗವಂತನನ್ನು ಎಲ್ಲ ಕಡೆಯಲ್ಲಿ ಕಾಣುವುದಂದರೆ ದೇವರು ಯಾವುದೇ ರೀತಿಯಾದ ದೋಷ ಇಲ್ಲದ ವ್ಯಕ್ತಿಯಾಗಿದ್ದಾನೆ ಎನ್ನುವುದರ ಅರಿವು. ಆದ್ದರಿಂದ ಸರ್ವಭೂತೇಷು ಏನೈಕಂ ಭವಂ ಅವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು. ಹಿಂದೆ ಅದು ಕೃಷ್ಣ ಹೇಳಿದ. ವ್ಯತ್ಯಾಸವಾಗಿ ಇರತಕ್ಕಂಥ ಎಲ್ಲ ಗುಣಧರ್ಮಗಳಲ್ಲಿ ಭಗವಂತನ ಇರುವಿಕೆ ಒಂದೇ ಬಗೆಯಿದೆ. ನ ಸ್ಥಾನತೋಪಿ ಪರಸ್ಯೋಪೈ ಲಿಂಗಂ ಸರ್ವತ್ರೈ. ಸೂತ್ರಕಾರರು ಹೇಳಿದರು, ಯಾವ ಜಾಗದಲ್ಲಿ ದೇವರಿರಲಿ, ಯಾವ ವ್ಯಕ್ತಿಯೊಳಗೆ ಭಗವಂತ ಬರಲಿ, ಆದರೆ ಅವನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅವನ ಗುಣಕ್ಕೆ, ಅವನ ರೂಪಕ್ಕೆ, ಅವನ ವೈಭವಕ್ಕೆ, ಅವನ ಧರ್ಮಕ್ಕೆ, ಅವನ ಇರುವಿಕೆಗೆ ಯಾವುದೇ ಧಕ್ಕೆಗಳು, ಇನ್ಯಾವುದೇ ಕಷ್ಟಗಳು, ಇನ್ಯಾವುದೇ ವೈಪರೀತ್ಯಗಳು ಅಲ್ಲಿಲ್ಲ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಎಲ್ಲಿ ನಿಂತರಲ್ಲಿಯೂ ಭಗವಂತ ಪರಿಪೂರ್ಣನಿದ್ದಾನೆ. ಇದನ್ನು ನೋಡ್ಬೇಕಂತಾನೆ. ಈಗ ದೇವರ ಪೂರ್ಣತೆಯನ್ನು ಕಂಡಾಗ ಇವನು ಯಾಕೆ ಅಳುತ್ತಾನೆ ಕೇಳುತ್ತಾನೆ. ಯಾಕೆ ಅಳು ಬರಬೇಕು ಅಂತ? ಭಗವಂತನಲ್ಲಿ ನೆಲೆಗೊಂಡವನಿಗೆ ಇನ್ನೇನು ಬೇಕು ಕಾಣುವುದೇ ಇಲ್ಲ. ಸರ್ವೇಷು ಭೂತೇಷು ಮದ್ಭಕ್ತಿಂ ಲವತೆ ಪರಂ. ಆಗ ಎಲ್ಲವನ್ನು ಪ್ರೀತಿಸ್ತಾನೆ. ಅವನಿಗೆ ದುಃಖ ಆಗುವುದು ಯಾರೋ ಒಪ್ಪಿಕೊಳ್ಳದಿದ್ದಾಗ, ಅವನಿಗೆ ಇಷ್ಟ ಆಗುವುದು ಯಾರವನನ್ನು ಬೇಕು ಹೇಳಿದಾಗ. ಅದನ್ನು ಅಶೋಚತಿ ನಕಾಂಕ್ಷತಿ ಎರಡು ಅಂದರು. ಬೇಕು ಬೇಡಗಳ ತವರು ಇವನು ಆಗುವುದಿಲ್ಲ. ಕಾಂಕ್ಷತಿ ಅಂದರೆ ಕಾಂಕ್ಷ ಅಂದರೆ ಅಭಿಕಾಂಕ್ಷ, ಇಷ್ಟ, ಬೇಕು ಆಗುವುದು ಅಂತ.
ಶೋಚತಿ ಅಂದರೆ ಶೋಕ ಬಿಡುವುದು ಅಂತ ಅರ್ಥ, ದುಃಖ ಆಗುವುದು ಅವನಿಗೆ. ನ ಶೋಚತಿ ದುಃಖಿಸುವುದಿಲ್ಲ ಅಂದರೆ ಪ್ರೀತಿಸುವುದಿಲ್ಲ, ಅದರ ಬದಲಿಗೆ ನ ಕಾಂಕ್ಷತಿ ಇಷ್ಟಪಡುವುದಿಲ್ಲ ಅಂದರೆ ದ್ವೇಷಿಸುವುದಿಲ್ಲ, ಅದನ್ನು ಯಾವುದನ್ನು ಬೇಕು ಬೇಡ ಅಂತ ಇಟ್ಟುಕೊಳ್ಳುವುದಿಲ್ಲ. ಅವನು ಎರಡು ರೀತಿ ವಿಪರೀತವಾದ ಅರ್ಥವನ್ನು ಹೇಳಿಬಿಟ್ಟು. ಯಾಕೆ? ಎಲ್ಲ ಕಡೆಯಲ್ಲಿ ದೇವರೇ ಕಾಣುವಾಗ ಮತ್ತೇನು? ಪ್ರತಿಯೊಂದು ಭಗವಂತನಲ್ಲಿ, ಪ್ರತಿಯೊಂದು ವಸ್ತುವಿನಲ್ಲಿರ್ತಕ್ಕ ಭಗವಂತನ ಒಲುಮೆಯನ್ನು ಇವ ಸಂಪಾದನೆ ಮಾಡ್ತಾ ಇದ್ದಾನೆ. ಅದನ್ನು ಪ್ರತಿಯೊಂದು ಭೂತಗಳು, ಪ್ರಾಣಿಗಳು, ವಸ್ತುಗಳು, ಜಡಗಳು ಎಲ್ಲವೂ ಸಹ ದೇವರ ಅಧಿಷ್ಠಾನವಾಗಿ ಕಾಣ್ತದೆ ಇವನಿಗೆ. ಅದೆಲ್ಲದರನ್ನು ಪ್ರೀತಿಸ್ತಾನೆ. ದೇವರು ಹೇಳಿದ ಮದ್ಭಕ್ತಿಂ ಲಭತೆ ಪರಾಮ್ ಅಂತಾನೆ. ಇಲ್ಲಿ 2-3 ಅರ್ಥಗಳಿವೆ. ಪರಾಮ್ ಮದ್ಭಕ್ತಿಂ ಲಭತೆ ಅನ್ನೋದೊಂದು ಅರ್ಥ ಉಂಟೇ ಉಂಟು. ಪರಾಮ್ ಅಂದರೆ ಉತ್ಕೃಷ್ಟವಾದ ಅಂತ ಅರ್ಥ. ಮದ್ಭಕ್ತಿಂ ಅಂದರೆ ಮಮ ನನ್ನ ಭಕ್ತಿಯನ್ನು, ಅಥವಾ ಮೈ ಭಕ್ತಿ ನನ್ನಲ್ಲಿ ಭಕ್ತಿಯನ್ನು ಲಭತೆ ಪಡೆಯುತ್ತಾನೆ. ಪಡೆಯುತ್ತಾನೆ ಹೇಳುತ್ತಾರೆ, ಇಲ್ಲ ಎನ್ನುವುದು ಗೊತ್ತಾಯಿತು, ಹೊಂದುತ್ತಾನೆ ಅಂತ ಆಯಿತು. ಈಗ ಬ್ರಹ್ಮಭೂತ ಎನ್ನುವಲ್ಲಿ ಭಗವಂತನ ಅನುಗ್ರಹಕ್ಕೆ ಪಾತ್ರನಾದವನು ಎನ್ನುವ ಅರ್ಥವೇ ಮಾಡಿಕೊಂಡ್ರೆ ನಾವು ಹಿಂದಿನಿಂದ. ಬ್ರಹ್ಮಭೂಯಾಯ ಕಲ್ಪತೆ ಎನ್ನುವಲ್ಲಿ ಎಲ್ಲ ಬ್ರಹ್ಮ ಶಬ್ದಕ್ಕೆ ಲಕ್ಷ್ಮಿಯಿಂದ ಅರ್ಥ ಮಾಡಲಿಲ್ಲ ಮಾಡುವ. ಶುದ್ಧವಾದ ಅಂತಃಕರಣಗಳು, ಧೈರ್ಯ, ಮನೋವಾಕಾಯಗಳಲ್ಲಿ ಪ್ರಯತ್ನ, ನಿಯಮನ ಇತ್ಯಾದಿಗಳು 18ಗಳು, ಅಹಂಕಾರ ದರ್ಪಾದಿಗಳ ನಿರ್ಮೋಚನ, ನಿರ್ಮಮತ್ವ, ಶಾಂತತೆ ಎಲ್ಲ ಅರ್ಥಗಳಿದ್ದವನು ಬ್ರಹ್ಮಭೂಯಾಯ ಕಲ್ಪತೆಯನ್ನು ಮೊದಲು ಹೇಳಿದ್ದು ಕೃಷ್ಣಾಗೆ. ನಿನಗೆ ನಾನು ಬ್ರಹ್ಮನನ್ನು ಪಡೆಯುವ ಭಗವನ್ನು ಹೇಳುತ್ತೇನೆ, ನಿಷ್ಠಾ ಜ್ಞಾನಸ್ಯ ಪರ ಅಂತ ಹೇಳುವಾಗ ನಾವು ದೇವರನ್ನು ಪಡೆಯುವುದರಲ್ಲಿ ಅರ್ಥ ಮಾಡ್ತಾ ಬಂದರೆ, ಭಗವಂತನಿಗೆ ಸಾಕ್ತಾನೆ ಹೇಳಿದರೆ ಭಗವಂತನನ್ನು ಪಡೆದವನು ಅಂತ ಅರ್ಥ ಮಾಡಿದರೆ, ಬ್ರಹ್ಮಭೂತಃ ಬ್ರಹ್ಮಣಿಭೂತಃ ಪರಮಾತ್ಮನಲ್ಲಿ ಸೇರಿದವನು, ಲೀನನಾದವನು, ಅವನ ಅನುಗ್ರಹಕ್ಕೆ ಪಾತ್ರನಾದವನು ಇಟ್ಟುಕೊಂಡ್ರೆ. ಬ್ರಹ್ಮಭೂತ ಬೇಡ, ಅದ್ವೈತ ಪರವೇ ಅರ್ಥ ಹೇಳಿ ನಿಮಗೆ. ಬ್ರಹ್ಮನಾದವನು ಏನಾಯ್ತು ಸಂಕಟ ಹೇಳಿ, ಹೇಳುತ್ತೇನೆ, ಏನು ಪರವಾಗಿಲ್ಲ, ಹೇಳಿಕೊಳ್ಳುವ. ಹೇಳಿಕೊಂಡಂದ್ರೆ ಮತ್ತೆ ಸಿಕ್ಕಿಬಿಡ್ತದಲ್ಲ ಕುತ್ತಿಗೆ. ಬ್ರಹ್ಮಭೂತಃ ಪ್ರಸನ್ನಾತ್ಮ ಎಂತ ಈಗ ಅರ್ಥ ಹೇಳು. ಬ್ರಹ್ಮನಾದವನು ಪ್ರಸನ್ನಾತ್ಮನಾಗಿ, ಅಲ್ಲಿ ಬ್ರಹ್ಮನಾದವನಲ್ಲಿ ಮತ್ತೆ ಇಲ್ಲ, ಜೀವ ಇಲ್ಲ ಅಲ್ಲಿ. ನೀವು ಹೇಳಿದ್ದೇನು ದೇವರಾದವನು ಅಂತ. ದೇವರಾದವನು ಅರ್ಥ ಹೇಳಿ, ಮುಂದೆ ಒಂದಿನ ಶಬ್ದಕ್ಕೊಂದು ಅರ್ಥ ಹೇಳಿ, ಪ್ರಸನ್ನಾತ್ಮಕ್ಕೆ ಅರ್ಥ ಹೇಳಿ. ಮತ್ತೆ ನೋಡು, ದೇವರಾದವನು ಏನು? ದೇವರಾದವನು ಆದ ನಂತರ ಮತ್ತೇನಿಲ್ಲ ಅಲ್ಲಿ. ಆತ್ಮಶಬ್ದ ಜೀವ ಅಂತ ಮಾಡ್ತೀರಾ? ಖುಷಿಯ ಪಟ್ಟ ಜೀವನು ಅಂತ ಅರ್ಥ ಹೇಳ್ತೀರಾ? ಎಲ್ಲಿುಂಟು ಜೀವ? ಇಲ್ಲ, ದೇವರಾದವರಾಗಿ ಆಯಿತು. ದೇವರಾದವನು ಪ್ರಸನ್ನಾತ್ಮನು, ಆತ್ಮಶಬ್ದ ಪರಮಾತ್ಮ ಅಂತ ಅರ್ಥ ಮಾಡುವ. ಪರಮಾತ್ಮನಿಗೆ ಪ್ರಸನ್ನತೆ ಏನು? ಜೀವ ದೇವರಲ್ಲಿ ಸೇರಿದಾಗ ದೇವರಿಗೆ ಖುಷಿ ಆಗುವುದು ಅಂತ ಉಂಟಾ? ಉಂಟು ಅಂತ ಹೇಳಿ ಬಿಟ್ಟರೆ ನೀವು, ಅಂದರೆ ಬ್ರಹ್ಮ ಎನ್ನುವುದೊಂದು ದೊಡ್ಡ ಪಿಂಡ, ಒಂದು ದೊಡ್ಡ ವಸ್ತು, ಅದರಲ್ಲಿ ಒಂದು ಜೀವ ಒಂದು ಸೇರಿತು ಅಂದಾಗ ದೇವರಿಗೆ ಖುಷಿ ಆಯಿತು. ಮಗು ಮನೆಗೆ ಬಂದಾಗ ಮನೆಯವರಿಗೆ ಖುಷಿ ಆದ ಹಾಗೆ, ಇನ್ನೊಂದು ಮಗು ಬಂದರೆ ಮತ್ತೊಂದು ಖುಷಿ ಆಗ್ತದೆ ಇದ್ದಾಗೆ. ದಿನ ಬರ್ತದೆ ಹೋಗ್ತದೆ ಇಟ್ಟುಕೊಳ್ಳುವ, ಹೋದಾಗ ಬೇಜಾರಾಗತ್ತೆ ಅಲ್ವಾ? ಹಾಗೆ ದೇವರದ್ದು ಜೀವ ಹೋದಾಗ ಬೇಜಾರಾಗಬೇಕು. ಮತ್ತೆ ದೇವರಿಗೊಂದು ಬೇಸರ ಆಗತ್ತಾ? ಇಲ್ಲ, ಬೇಸರ ಹೋಗುವಾಗ ಬೇಸರ ಆಗುವುದಿಲ್ಲ, ಸಂಪಾದನೆ ಹೋಗುವುದಲ್ಲ. ಅಮ್ಮ ಖುಷಿಯಲ್ಲೇ ಕಳಿಸಿಕೊಳ್ತಾನ, ಸರಿ. ಬರುವಾಗ ಖುಷಿ ಆಗ್ತದ? ಹೌದು. ಹೋಗುವ ಖುಷಿಗಿಂತ ಬೇರೆ ಖುಷಿಯಾ? ಹೌದೇ, ಹೆಚ್ಚಿನ ಖುಷಿ. ಹಾಗಾದರೆ ಜೀವ ಬಂದಾಗ ದೇವರು ಖುಷಿ ಆಗಬೇಕು, ಮೊದಲು ಖುಷಿ ಇಲ್ಲ ಆಗಬೇಕೀಗ. ಅದು ಸರಿ ಇಲ್ಲ. ಎಂತ ಮಾಡುವ? ಬೇಡ. ಇನ್ನು ಜೀವರು ಬರ್ತಾ ಬರ್ತಾ ಇದ್ದ ಖುಷಿ ಆಗ್ತಾ ಉಂಟಲ್ಲ. ಒಂದು ಜೀವ ಬಂದು ಖುಷಿ ಆಯಿತು, ಇನ್ನೊಂದು ಜೀವ ಒಂದು ಮತ್ತು ಖುಷಿ ಆಯಿತು. ಹಾಗಾದರೆ ದೇವರಿಗೆ ಖುಷಿ ಆಗ್ತಾನೆ ಉಂಟಾಯಿತು, ನಿತ್ಯ ಸುಖ ಅಲ್ಲ ಅವನು. ಹೀಗೆ ಜೀವರು ದೇವರಿಂದ ನಿರ್ಗಮಿಸಿದರೆ, ಜೀವರು ಮತ್ತೆ ದೇವರಲ್ಲಿ ಬರುವವರೆಗೆ ದೇವರು ಅಸಂಪೂರ್ಣನೂ ಆಗ್ತದೆ. ಪ್ರಸನ್ನಾತ್ಮ ಶಬ್ದವನ್ನು ದೇವರಿಗೆ ದುಡಿಸಿಕೊಂಡ್ರೆ, ಅದು ಬಿಟ್ಟು ಮೆಲ್ಲ ಜೀವಕ್ಕೆ ಅಂಟಿಸಿದ್ರೆ ಜೀವವೇ ಇಲ್ಲ ಅಲ್ಲಿ. ಈಗ ಅನ್ನ ಬ್ರಹ್ಮಭೂತಃ ಪ್ರಸನ್ನಾತ್ಮ ಎನ್ನುವಲ್ಲಿ ದೇವರೈಕ್ಯವನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಏನಾದರೂ ಹೇಳಿಕೊಂಡು ಆಚೀಚೆ ಮಾಡಿ ಪ್ರಸನ್ನಾತ್ಮ ಬ್ರಹ್ಮಭೂತ ಹಾಗೆ ಹೇಳ್ತೇನೆ ಅಂದರೆ, ಹಾಗೆ ಹೇಳಬೇಕಿತ್ತು ಕೃಷ್ಣ ಅಂತ ಹೇಳ್ತಿದ್ದೇವೆ ನಾವು, ಜೋರು ಮಾಡ್ತೇವೆ. ಇಲ್ಲ ಮಾಡಿ ಅಂದರೆ ಮಾಡುವ, ಮತ್ತೆಂತ ಉಂಟು ನೋಡಿ, ಇನ್ನೂ ಕಷ್ಟ ಉಂಟು, ಮತ್ತೂ ಆಗುವುದಿಲ್ಲ. ನಶೋಚತಿ ನಕಾಂಕ್ಷತಿ ಉಂಟು. ಯಾಕೆ? ಭಗವಂತನ ಪಡೆದ ನಂತರವನೇ ಆಸೆ ಎಂಥದ್ದು, ಬಿಟ್ಟು ಹೋದರ ಬೇಸಾರ ಎಂಥದ್ದು. ಒಂದು ದೃಷ್ಟಿಯಿಂದ ಬಂಧನವನ್ನು ಕಳಚಿ ಬಂದಿದ್ದಾನೆ, ಆನಂದವನ್ನು ಪಡೆದಾಗಿದೆ, ಇನ್ನು ಕೇಳುವುದೇನು ಬಿಡುವುದೇನು? ಸಮ ಸರ್ವೇಷು ಭೂತೇಶು, ಅಲ್ಲಿ ಪಂಚಭೂತಗಳ ಪ್ರಪಂಚವೇ ಇಲ್ಲ, ಇತರ ಜೀವರ ಬಗ್ಗೆ ಇಲ್ಲ. ಇತರ ಜೀವರನ್ನೆಲ್ಲ ಸಮನಾಗಿ ನೋಡ್ತಾನೆ ಹೇಳಿದರೆ ನೀವು ಮತ್ತೆ ಅದ್ವೈತದಿಂದ ಕೆಳಗೆ ಬೀಳಬೇಕು. ಯಾಕೆಂದರೆ ಬ್ರಹ್ಮಭೂತ ಆದ ನಂತರ ಸಮಭೂತಗಳೇ ಇಲ್ಲ. ದೇವರ ಐಕ್ಯ ಆದ ನಂತರ ಒಂದೇ ಬ್ರಹ್ಮ ಒಂದೇ ಇರುವುದು, ಮತ್ತೇನಿಲ್ಲ. ಅದನ್ನು ಸಮ ಸರ್ವೇಷು ಭೂತೇಶು ಹೇಳಿದರೆ ಸಿಕ್ಕಿಬಿತ್ತು. ಇತರ ಜೀವರಲ್ಲಿಯೂ ಸಮಾನನಾಗಿರುವವನು, ಮುಕ್ತಿಯಲ್ಲಿ ಮತ್ತೆ ಎಲ್ಲರೂ ಇದ್ದಾರೆ ಅಂತ ಒಪ್ಪಬೇಕಾಗತ್ತೆ. ಬಹುವಚನ ಇರುವುದರಿಂದ ಅವರೆಲ್ಲರೂ ಸಮಾನ ನೋಡಬೇಕಾಗತ್ತೆ. ಆಗಲ್ಲಿ ಬ್ರಹ್ಮಭೂತ ಆಗುವುದಿಲ್ಲ. ಯಾಕೆ? ಉಳಿದ ಜೀವರು ಭೂತರೋ ಬ್ರಹ್ಮಭೂತರೋ ಅಲ್ವ ಕೇಳುತ್ತೇವೆ. ಅವರೆಲ್ಲರೂ ಬ್ರಹ್ಮಗಳೇ ಆದರೆ ಈಗ ಅನಂತ ಬ್ರಹ್ಮರಾಯ್ತು. ಈಗ ಒಂದು ಬ್ರಹ್ಮೈಕ್ಯವನ್ನು ಹೇಳಲಿಕ್ಕೆ ಹೋಗಿ ಅನಂತ ಬ್ರಹ್ಮ ಸಿಕ್ಕಿಬಿಟ್ರು ನಮಗೆ. ಅದನ್ನ ಎಂತ ಮಾಡಿದ್ರು ಇದು ಭಗವಂತನ ಬಗ್ಗೆ ಮಾತಾಡಲಿಕ್ಕೆ ಸಿಗುವುದಿಲ್ಲ. ಅದಕ್ಕೆ ಸುಲಭವಾಗಿ
ಮದ್ಭಕ್ತಿಂ ಲಭತೆ ಪರಾಂ ಕೃಷ್ಣ ಹೇಳ್ತಾನೆ. ಭಗವಂತನನ್ನು ಸೇರಿದವನು ನನ್ನ ಭಕ್ತಿಯನ್ನು ಪಡೀತಾನೆ ಹೇಳಿದರೆ ಭಗವಂತ ಬೇರೆ ಕೃಷ್ಣ ಬೇರೆಯಾ? ಹೌದು, ಮಾಡಿಕೊಳ್ಳುವ. ಹಾಗೆ ಮಾಡಿದರೆ ಬ್ರಹ್ಮನನ್ನು ಸೇರಿದವನು ಕೃಷ್ಣನ ಭಕ್ತಿಯನ್ನು ಪಡೀತಾನೆ ಹೇಳಿದರೆ ಕೃಷ್ಣ ಅದಕ್ಕಿಂತ ಜಾಸ್ತಿ ಆಯಿತು, ಇದು ದೊಡ್ಡ ಬ್ರಹ್ಮ. ಇದು ಸರಿಯಾಗುವುದಿಲ್ಲ. ಹೀಗೆ ಒಂದು ಶಬ್ದ ಸಿಕ್ಕಿಸಿ ಇನ್ನೊಂದು ಶಬ್ದವನ್ನು ಸಿಕ್ಕಿಸುವಾಗ ಒಟ್ಟಾರೆ ತಪ್ಪಾಗಿ ಹೋಗುತ್ತೆ. ಅದಕ್ಕೆ ಹಿಂದಿನಿಂದಲೂ ಪ್ರಕೃತಿಯನ್ನು ಹೇಳಿ ಮಮ ಯೋನಿರ್ ಮಹದ್ ಬ್ರಹ್ಮ ಅಂತ ಹೇಳಿ ಮಹಾಲಕ್ಷ್ಮಿಯ ಬಗ್ಗೆ ಹೇಳುತ್ತಾ ಪ್ರಕೃತಿಯಿಂದ ಪುರುಷನೆಡೆಗೆ ಸಾಗುವ ಪ್ರಾಕೃತ ಬಂಧನವನ್ನು ಕಳಚಿಕೊಂಡು ಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರನಾಗಿ ಅವನು ಭಗವಂತನೆಡೆಗೆ ಹೋಗುವ ಲಿಂಗದೇಹದ ಭಂಗದೊಡನೆ ಜೀವನ ವಿಶೇಷವಾದಂತಹ ಮೋಕ್ಷವನ್ನು ಹೇಳುವ ವ್ಯವಸ್ಥೆಯಲ್ಲಿ ಕೃಷ್ಣ ಸಮಾಸೇನೇವ ತಶೃಣು ಅಂದ. ಹಾಗೆ ಏಕವಾಕ್ಯತವನ್ನು ಸೇಕಿಸಬೇಕಾದ್ರೆ ಇಡೀ ಪ್ರಕರಣದಲ್ಲಿ ಅರ್ಥ ಆಗಬೇಕಾದ್ರೆ ಇದು ಪ್ರಕೃತಿಗೆ ಬದ್ಧನಾಗಿ ಸಿದ್ಧನಾಗಿ ಸಂಸಿದ್ಧಿಯನ್ನು ಪಡೆದು ಭಗವಂತನ ಪ್ರಸಾದಕ್ಕೆ ಅಣಿಯಾಗಿ ಯಾವುದೇ ಬೇಕುಗಳಿಗೆ ಕೈ ಒಡ್ಡದೆ ಯಾವುದೇ ತ್ಯಾಗಗಳಿಗೂ ಮನಸ್ಸಲ್ಲಿ ಮುದುಡಿಕೊಳ್ಳದೆ ವಿಶೇಷವಾಗಿ ಎಲ್ಲ ಕಡೆಯೂ ಭಗವಂತನ ಬಗೆಯನ್ನೇ ನೋಡ್ತಾ, ಅಂದರೆ ಬೇಕು ಅನ್ನುವಲ್ಲಿಯೂ ದೇವರನ್ನೇ ಕಾಣುವ ಮೂಲಕ ಎಳ್ಕೊಳ್ಳಿಕ್ಕೆ ಬರುವುದಿಲ್ಲ ಯಾರ ಸೊತ್ತನ್ನು. ಮಾಗೃದಃ ಕಸ್ಯ ಸಿದ್ಧನ. ಆದ್ದರಿಂದ ಅದೇ ರೀತಿಯಾಗಿ ಅಲ್ಲಿ ಬೇಡ ಅಂತ ಹೇಳಿಕೊಳ್ಳುವ ಅಂದರೆ ಭಗವಂತನ ಅಸ್ತಿತ್ವವನ್ನು ಕಾಣುತ್ತಾನೆ. ಹೀಗೆ ಎಲ್ಲರಲ್ಲಿ ಒಂದೇ ಬಗೆಯಾಗಿ ಭಗವಂತನನ್ನು ಕಾಣುವವ ಮದ್ಭಕ್ತಿಂ ಲಭತೆ ಪರಮಂದನ. ಕೃಷ್ಣ ಬಹಳ ವಿಶೇಷವಾಗಿ ಹೇಳುತ್ತಾನೆ, ನನ್ನ ವಿಶೇಷವಾದ ಭಕ್ತಿಯನ್ನು, ಭಕ್ತಿ ಅಂದರೆ ಪರಾಭಕ್ತಿ ಅಂದರೆ ಎಂಬುದು, ಪರಾಭಕ್ತಿ ಅಂದರೆ ಜ್ಞಾನ, ಜ್ಞಾನಪೂರ್ವಕವಾಗಿ ಭಕ್ತಿಗೆ ಪರಾಭಕ್ತಿ ಅಂತ ಹೆಸರು, ಕಮ್ಮಿ ಅಲ್ಲ. ಶಂಕರರು ಈ ಶಬ್ದವನ್ನು ದುಡಿಸಿಕೊಳ್ಳುವಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡರು. ಅಂದರೆ ಭಕ್ತಿಂ ಎನ್ನುವಲ್ಲಿ ಮದ್ಭಕ್ತಿಂ ಉಂಟು, ಮದ್ ಭಜನಂ ಅಂತ ಅರ್ಥ ಮಾಡಿ ನನ್ನನ್ನು ಸೇವೆ ಮಾಡುವುದು ಅಂತ ಮಾಡಿ ಭಜ ಸೇವಾಯಾಮ್ ಧಾತು. ಆ ಸೇವೆಯಲ್ಲಿಯೂ ಪರಾ ಸೇವೆ ಅಂದರೆ ಉತ್ಕೃಷ್ಟವಾದ ಸೇವೆ ಅಂದರೆ ನಾಲ್ಕನೇ ಸೇವೆ. ಹಿಂದೆ ಕೃಷ್ಣ ಹೇಳಿದ್ದಾನೆ, ಚತುರ್ವಿಧಾಂ ಭಜಂತೆ ಮಾಂ ಆರ್ತಃ ಜಿಜ್ಞಾಸುರ ಅರ್ಥಾತಿ ಜ್ಞಾನೀಚ ಅಂತ. ಅದರಿಂದ ಜ್ಞಾನ ಜ್ಞಾನಿ ಅಂತ ಅರ್ಥ ಮಾಡಿ ಮದ್ಭಕ್ತಿಂ ಲಭತೆ ಪರಾಮ್ ಅಂದರೆ ಪರಾಂ ಮದ್ಭಕ್ತಿಂ, ಮದ್ಭಕ್ತಿಂ ಪರಾಂ ನನ್ನ ಭಜನೆಯಲ್ಲಿನ ಉತ್ತಮತ್ವವನ್ನು ಜ್ಞಾನಿಯಾಗಿ ಲಭತೆ. ಜ್ಞಾನಿ ಲಭತೆ ಅಂತದ್ದು, ಮತ್ತೆ ಜ್ಞಾನಿ ಆಗ್ತಾನೆ ಹೇಳಬೇಕು, ಆಗಲಿಲ್ಲ ಜ್ಞಾನವನ್ನು ಅಂತ ಹೇಳಬೇಕು, ಅಲ್ಲಿ ಆಗಲಿಲ್ಲ ಅದು. ಆದರೂ ಮುಂದಿನ ಮಾತುಗಳು ಕೃಷ್ಣನದ್ದು ಎಡವಿ ಬಿಡ್ತದೆ. ಹಾಗೆ ಮಾಡಿದರೆ ಮುಂದೋಗುವುದಿಲ್ಲ. ಅಂತಹ ಮದ್ಭಕ್ತಿ ಯೋಗ ಮದ್ಭಕ್ತಿಯಿಂದಾಗಿ ಏನಾಗುತ್ತೆ ಅಂತ ಕೃಷ್ಣ ಹೇಳುತ್ತಾನೆ, ಅಲ್ಲಿ ಸಿಕ್ಕಿಬೀಳುತ್ತದೆ. ಅದರಿಂದ ಉತ್ತಮವಾದ ಭಕ್ತಿ ಅಂದರೆ ಭಗವಂತನ ಅರಿವು ಮೂಲಕವಾದ ಭಕ್ತಿ ಅಂದರೆ ಪ್ರೀತಿ. ಎಲ್ಲ ಕಡೆಯಲ್ಲಿ ತುಂಬಿದ ಭಗವಂತನನ್ನು ಕಂಡಾಗ ಯಾವುದರ ಬಗ್ಗೆಯೂ ಆಸೆ ಕಾಣದೆ ದೇವರು ಮಾತ್ರ ಬೇಕು ಎನ್ನತಕ್ಕಂಥ ಪರಮೋಚ್ಚವಾದ ಜ್ಞಾನಯುತವಾದ ಭಗವಂತನ ವಿಶ್ವಾಸಕ್ಕೆ ಅವನು ಪಾತ್ರನಾಗ್ತಾನೆ ಅಂತ ಕೃಷ್ಣ ಪ್ರಕೃತಿಯ ಉಪಾಸನೆಯಲ್ಲಿ ತನ್ನ ಹೆಚ್ಚಳವನ್ನು ತೋರಿಸಿಕೊಟ್ಟು ಆಕೆಯಿಂದಾಗಿ ತನ್ನ ಭಕ್ತಿಗೆ ಆತ ಪಾತ್ರನಾಗ್ತಾನೆ ಅಂತ ತಿಳಿಸಿಕೊಟ್ಟ. ಶ್ರೀಕೃಷ್ಣಾರ್ಪಣ ಕೊಟ್ಟ ಶ್ರೀಕೃಷ್ಣಾರ್ಪಣ ಕೊಟ್ಟ ಶ್ರೀಕೃಷ್ಣಾರ್ಪಣ ಕೊಟ್ಟ ಶ್ರೀಕೃಷ್ಣಾರ್ಪಣ ಕೊಟ್ಟ ಶ್ರೀಕೃಷ್ಣಾರ್ಪಣ ಕೊಟ್ಟ ಶ್ರೀ